ಸರದಾರ ವೀರ ಸೂರಯ ನಡೆಗೆ ಕ್ರಮ ನಡೆದ ಸಂಗ್ರಾಮ ವಿಕ್ರಮ ನಡೆಗೆ ಕ್ರಮ ರೌಡಿ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಬರಲ್ಲ ಹಿಡಿಯಂಗಿಲ್ಲ ರೌಡಿ ಬಂದ ನಿಲ್ಲಂಗಿಲ್ಲ ಈ ಭದ್ರ ನಾಯಕ ಮಾಡಬೇಕು ಆ ಈರಪ್ಪ ನಾಯಕನನ್ನು ಛಿದ್ರ ಛಿದ್ರ ವೀರಪ್ಪ ನಾಯಕ ವೀರರಲ್ಲಿ ವೀರ ಸೂರ ನಾನಿದ್ದು ಸಿಂಹಾಸನ ಸಿಪಾಯಿಯಾಗಿ ನನ್ನ ತಂದೆಯನ್ನು ಕೊಲೆ ಮಾಡಿದ್ದಲ್ಲದೆ ನನ್ನ ತಾಯಿಗೆ ಸೂಳೆಯ ಪಟ್ಟ ಕಟ್ಟಿ ಊರಿಂದ ಹೊರ ಕಟ್ಟಿದೀಯಾ ಮಗನೇ. ವೀರಪ್ಪ ನಾಯಕ, ಇಂದು ನಾನು ನಿನ್ನ ಗುಲಾಮ, ಬಟ್ ಒಂದಿಲ್ಲ ಒಂದು ದಿನ ಒಡೆಯಬೇಕು ಈ ಭದ್ರನಿಗೆ ನೀನು ಸಲಾಮ. ಅದೇ ಸಲಾಮಿನ ಸಮಯದಲ್ಲಿ ನಾನ್ ಯಾರೆಂದು ನಿನಗೆ ಗೊತ್ತು ಮಾಡಿ ಎತ್ತಿ ಹಾಕಿದ ನನ್ನ ಆಸ್ತಿಯನ್ನು ನಾನು ಮರಳಿ ಪಡೆಯದಿದ್ದರೆ ಈ ಭೂಲೋಕದ ಬುನಾದಿಯನ್ನೇ ಭದ್ರ ನಾಯಕನೇ ಅಲ್ಲ, ಈ ಭದ್ರ ಮಚ್ಚು ಹಿಡಿದರೆ ಮಾದೇಶ ಯೋಚು, ಕೆಚ್ಚು ಹಾಕಿದರೆ ಕೆಂಚ ಯೋಚು, ಸಂಚು ಹಾಕಿದರೆ ಸರದಾರ ಯೋಚು. ನೀನು ಚದುರಿಗೆ ಬರುತ್ತಿರುವುದನ್ನು ಲೆಕ್ಕಿಸದೆ ತೊಕ್ಕಿನ ಕೋಣದ ಹಾಗೆ ಬಿಂಕದಿಂದ ಬೀಗುತ್ತಾ ಹೌದು ಹೋಗುತ್ತಿರುವೆಯಲ್ಲ, ಜಾಕೆ ಬೈಯಲ್ಲಿರುವ ಮದ ಹೆಚ್ಚೋಗಿದೆಯ? ಮದ ಹೆಚ್ಚು, ಮದವೇರಿದ ಮದ್ದಾನೆಯ ಮದವನ್ನು ಇಳಿಸಿ ವೀರ ಸೂರರಿಗೆ ಮತ್ತೊಂದು ಶಕ್ತಿ ಈ ಭದ್ರ. ಅಂತ ವೀರನಿಗೆ ಮೈಯಲ್ಲಿ ಮದವೇರಿದೆ ಅಂತ ಕೇಳುವಿಯಾ? ಸೊಕ್ಕಿನ ಬಡ ಕುನ್ನೆ ಭದ್ರ,
ಬಡವನಾದರೂ ದುಡಿದು ತಿನ್ನಬೇಕೆಂಬ ಛಲ ಹೊತ್ತಿರುವ ಛಲಗಾರ ಈ ಶ್ರೀಕಾಂತ ನಿನ್ನ ಹಾಗೆ ಮತ್ತೊಬ್ಬರ ಗುಲಾಮನಾಗಿ ಕೆಲಸ ಮಾಡುವ ಚಂಡನಲ್ಲ. ಚಂಡ ನಾನಲ್ಲ. ಲೇ ಶ್ರೀಕಾಂತ, ಪುಂಡನೆಂದು ಪುಟ ದಾಡಿ ಆ ನಿನ್ನ ಪುಂಡತನಕ್ಕೆ ಪುಂಗಿಯನ್ನು ಊದಿ ಚಂಡನನ್ನಾಗಿ ಮಾಡಿ ಆ ನಿನ್ನ ಅಣ್ಣ ಸೋಮಶೇಖರನ ಹೆಂಡತಿ ಸಾವಿತ್ರಿಯನ್ನ ಒತ್ತೊಯ್ದು ಸೂರತನದ ಗಂಡಸು ನಾನೆಂದು ತೋರಿಸಿಕೊಡ್ಬೇಕಾಗುತ್ತದೆ. ಎಚ್ಚರ. ಏ ಭದ್ರ, ನನ್ನ ಅಣ್ಣನ ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನನ್ನ ಕಾಲಲ್ಲಿರುವ ಮೆಟ್ಟು ನಿನ್ನ ತಲೆಯ ಮೇಲಿಟ್ಟು ಊರಲ್ಲಿ ಮೆರವಣಿಗೆ ಮಾಡಿ ಸುಟ್ಟು ಹಾಕಿ ಬಿಡುವೆ ನಿನ್ನ ಪಾಪದ ದೇಹವನ್ನು. ಸುಟ್ಟು ಹಾಕಿ. ಲೇ ಶ್ರೀಕಾಂತ್, ಪಾಪ ಪುಣ್ಯವನ್ನು ಅರ್ಥ ಮಾಡಿಕೊಂಡಿರುವ ಅವಿವೇಕಿ ನೀನು. ಅಧಿಕತನದಿಂದ ಮಾತನಾಡಿ ನಿನ್ನ ದೇಹಕ್ಕೆ ಅಂತ ತಂದುಕೊಳ್ಳಬೇಡ. ಈ ಭದ್ರ ಒಂದು ಸಾರಿ ಬುನಾದಿ ಹಾಕಿದ್ರೆ ಸಾಕು, ಮೇಲ್ ಮಾಡಿ ಕಟ್ಟಿದಂತೆ. ಬಟ್ ನಿನ್ನ ಮೇಲೆ ಸೇಡ್ ತೀರಿಸಿಕೊಳ್ಬೇಕೆಂಬ ಛಲ ಒತ್ತರೆ ಮುಗಿಯಿತು, ನಿನ್ನ ಹೆಣ ಕೆಡುವ ಹೈವಾನ್ ನಾನಾಗಬೇಕಾಗುತ್ತದೆ. ಎಚ್ಚರ. ಹೈವಾನ. ಹೈ ಏ ಭದ್ರ, ನೀನು ಹೈವಾನನಾದರೇನು ಹವಾಲಧಾರನಾದರೇನು ನನ್ನ ಹೆಣ ಅಲ್ಲ, ಬರೀ ನನ್ನ ಮೈ ಮುಟ್ಟಿ ನೋಡಲೇ ಆವಾಗ ಗೊತ್ತಾಗುತ್ತದೆ ಈ ಶ್ರೀಕಾಂತನ ಸಿಡಿ ಲಪ್ಪರದ ಸಿಂಹದ ಗರ್ಜನೆ. ಸಿಂಹದ ಗರ್ಜನೆ. ಲೇ ಶ್ರೀಕಾಂತ, ನೀನು ಸಿಂಹವಾದರೇನು? ಆ ಸಿಂಹಕ್ಕೆ ಪಂಜರವನ್ನ ಹೆಣೆದು ಪಾತಾಳಕ್ಕೆ ಅಟ್ಟುವುದೇ ಈ ಭದ್ರನ ಕಾಯಕ. ಕಾಯಕ. ಏ ಭದ್ರ, ನಿನ್ನ ಕಾಯಕವನ್ನೇ ಕೈ ಲೋಟಕ್ಕೆ ಅಟ್ಟಿ ಕಟ್ಟಿ ಮೆರೆಯುವ ದಿಟ್ಟದೀರ ಏ ಶ್ರೀಕಾಂತ. ದಿಟ್ಟಧೀರ. ದಿಟ್ಟ ಧೀರನಿಗೆ ಹಣೆಗೆ ಪಟ್ಟವನ್ನು ಕಟ್ಟಿಕೊಂಡು ಎಷ್ಟೋ ಧೀರರು ಶಂಡರಾಗಿ ಸಲಾಂ ಹೊಡೆದಿದ್ದಾರೆ ಈ ಭದ್ರನಿಗೆ. ಅಂದಾಗ ನೀನಂದರೇನು ನನ್ನ ಮುಂದೆ ಹುಟ್ಟಿದ ಹಸು ಕೂಸು ನೀನು. ಸಮಯ ಬಂದಾಗ ಸವಿಸ್ತಾರವಾಗಿ ವಿಸ್ತರಿಸಿ ನಿನ್ನನ್ನು ಸರ್ವನಾಶ ಮಾಡುವುದಿದ್ದರೆ ನನ್ನ ಹೆಸರು ಈ ಭೂಮಿಯ ಮೇಲೆ ಭಯಾನಕವಾಗಿ ಉದ್ಭವಿಸಿ ಬಂದ ಭಯಂಕರ ಭದ್ರನೇ ಅಲ್ಲ. ಬರುತ್ತೇನೆ ಮಗನೇ. ಗುಡ್ ಬಾಯ್. ಹೋಗು ಭದ್ರ, ಹೋಗು. ಮತ್ತೊಬ್ಬರ ಗುಲಾಮನಾಗಿ ಕೆಲಸ ಮಾಡುವ ನಿನಗೆ ಇಷ್ಟೊಂದು ಸೊಕ್ಕು ಇರಬೇಕಾದರೆ ಇನ್ನು ಈ ಮನೆಯನ್ನ ಉಂಡು ಮನಗಂಡೋಗಿ ಬೆಳೆದಿರುವ ಈ ಶ್ರೀಕಾಂತನಿಗೆ ಹೇಗಿರಬೇಕು? ಬರುತ್ತಾನೆ. ಸಾವಿತ್ರಿ, ಸಾವಿತ್ರಿ. ಬನ್ನಿ ಸ್ವಾಮಿ, ಹೊಲಕ್ಕೆ ಹೋಗಿ ಈಗ ಬಂದ್ರ? ಹೌದು ಸಾವಿತ್ರಿ, ಹೊಲಕ್ಕೆ ಹೋಗಿ ಬಂದೆ. ಆದರೆ ಈ ವರ್ಷ ರೈತನ ಬಾಡು ಆ ದೇವರೇ ಬಲ್ಲ. ಹೌದ್ರಿ, ಪ್ರತಿ ವರ್ಷ ಕೂಡ ಮುಂದಿನ ಬೆಳೆ ಕೈ ಕೊಟ್ರು ಹಿಂದಿನ ಬೆಳೆ ಈ ರೈತನ ಕೈ ಹಿಡಿತಿತ್ತು. ಆದ್ರೆ ಈ ವರ್ಷ ಮಳೆ ರಾಯ ನಮ್ಮನ್ನು ಮರೆತು ಕುಂತಂತೆ ಕಾಣುತ್ತದೆ. ಮರೆತು ಕುಳಿತುಕೊಳ್ಳೋದು ಅಷ್ಟೇ ಅಲ್ಲ ಸಾವಿತ್ರಿ, ಇನ್ನು ಒಂದು ವಾರ ಇಷ್ಟ ಆ ಮಳೆರಾಯ ಕೈ ಕೊಟ್ಟರೆ
ಹಿಡಿ ಅನ್ನಕ್ಕೆ ಗತಿ ಇಲ್ಲದೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರುತ್ತದೆ ಈ ರೈತನಿಗೆ. ಸ್ವಾಮಿ, ರೈತನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಬೇಡಿ. ನೋಡಿ, ಈ ವರ್ಷ ಮಳೆ ಆಗದಿದ್ರು ಮುಂದಿನ ವರ್ಷ ಖಂಡಿತವಾಗಿಯೂ ಮಳೆ ಆಗೇ ಆಗತ್ತೆ. ಆಗ ಈ ಬರಗಾಲವನ್ನು ಗೆದ್ದು ಮತ್ತೆ ಈ ಜಗತ್ತಿಗೆ ಅನ್ನ ಹಾಕಲು ಎದ್ದು ನಿಲ್ಲುತ್ತಾನೆ ಈ ರೈತ. ನಿಜ ಸಾವಿತ್ರಿ, ಕಷ್ಟ ಸುಖಕ್ಕೆ ಹೆಗಲು ಕೊಟ್ಟು ಎದ್ದು ನಿಲ್ಲುವನೊಬ್ಬನೇ ರೈತ. ಆದರೆ ಈ ವರ್ಷ ಮುಂಗಾರು ಮಳೆ ಆಗತ್ತೆಂದು ಮುಂಜಾಗ್ರತೆ ವಹಿಸಿ ಭೂಮಿಗೆ ಬೀಜ ಬಿತ್ತಿದ ಮರುಕ್ಷಣವೇ ಮಾಯವಾದನು ಮಳೆರಾಯ. ಅದಕ್ಕೆ ಹೆದರದ ಈ ರೈತ ಅದನ್ನು ಹೊರಗೆ ಮತ್ತೊಂದು ಸರಿ ಬಿತ್ತಿದ. ಆವಾಗಲೂ ಕೂಡ ಅದೇ ತರ ಕೈಕೊಟ್ಟ ಆ ಮಳೆರಾಯ. ಅಂದಾಗ ರೈತರ ಜೀವನ ಗತಿ ಹೇಗೆ ಸಾವಿತ್ರಿ? ಸ್ವಾಮಿ, ಎಲ್ಲದಕ್ಕೂ ಆ ದೇವರೇ ಗತಿ. ನೋಡಿ, ಯಾವುದಕ್ಕೂ ಭಯ ಪಡಬೇಡಿ. ಈ ರೈತನಿಗೆ ಇಷ್ಟೊಂದು ಕಷ್ಟ ಬದಿಯ ಅಂದಾಗ ಆ ಸರ್ಕಾರ ಸುಮ್ಮನೆ ಕೊಡೋದಿಲ್ಲ. ಯಾವುದಾದ್ರೂ ರೂಪದಲ್ಲಿ ಧನ ಸಹಾಯ ಮಾಡೇ ಮಾಡುತ್ತದೆ. ಧನ ಸಹಾಯ ಮಾಡುತ್ತದೆ ಸಾವಿತ್ರಿ. ಈ ಸರ್ಕಾರ ರೈತನಿಗೆ ಧನ ಸಹಾಯ ಮಾಡುತ್ತದೆ. ಎಷ್ಟು ಮಾಡುತ್ತದೆ ಗೊತ್ತಾ? 1 ಎಕರೆ ಬರಗಾಲ ಪೀಡಿತ ಭೂಮಿ ಎಂದು 700-800 ಕೊಡುತ್ತದೆ. ಸರ್ಕಾರ ಕೊಟ್ಟ ಪರಿಹಾರ ರೈತನಿಗೆ 1 ಚೀಲ ಗೊಬ್ಬರ ಸಹಿತ ಬರಲಾರದು ಸಾವಿತ್ರಿ. 1 ಚೀಲ ಗೊಬ್ಬರ ಸಹಿತ ಬರಲಾರದು ಸ್ವಾಮಿ. ಆದರೂ ಕೂಡ ರೈತ ಅದನ್ನೇ ದೊಡ್ಡದೆಂದು ಮಾಡಿಕೊಂಡು ಹೋಗುತ್ತಾನೆ. ಯಾಕೆ ಗೊತ್ತಾ? ರೈತನಿಗೆ ಇನ್ನೊಬ್ಬರ ಹಾಗೆ ಕೈ ಚಾಚಿ ತಿನ್ನುವ ಅಭ್ಯಾಸವಿಲ್ಲ. ಹೌದ್ರಿ, ಶ್ರೇಷ್ಠರಲ್ಲಿ ಶ್ರೇಷ್ಠ, ಪರಮ ಶ್ರೇಷ್ಠ ಈ ರೈತ ಅಂದಾಗ ಈ ರೈತನಿಗೆ ಕಷ್ಟ ಬಂದಾಗ ಸಹಾಯಕ್ಕೆ ಬರದ ಈ ಸರ್ಕಾರ ಇದ್ದರೆಷ್ಟು ಬಿಟ್ರೆಷ್ಟು. ಈ ಸರ್ಕಾರ ಬಿದ್ದು ಮತ್ತೊಂದು ಸರ್ಕಾರ ಬಂದರು ರೈತರಿಗೆ ಸಹಾಯ ಮಾಡಲು ಯಾರು ಎದ್ದು ನಿಲ್ಲಲಾರದು ಸಾವಿತ್ರಿ. ಯಾರು ಎದ್ದು ನಿಲ್ಲಲಾರದು. ರೈತ ಸ್ವತಂತ್ರ ಜೀವಿ. ತನಗೆ ಬಂದ ಕಷ್ಟ ಸುಖಗಳನ್ನು ತಾನೇ ಎದುರಿಸಬೇಕು. ಮತ್ತೊಬ್ಬರ ಕುಳಿತುಕೊಳ್ಳಲಾರ ಈ ರೈತ. ಸಾವಿತ್ರಿ, ನಿನಗೊಂದು ಮಾತು ಹೇಳದೆ ಮತ್ತೆ ಏನ್ರಿ ಅದು? ನಾಳೆ ಬೆಳಗಾದರೆ ನಿನ್ನ ತಮ್ಮ ಮೈಲಾರ ಕುದುರೆ ಸ್ಪರ್ಧೆಗೆ ಹೋಗುತ್ತಾನೆ. ಅದಕ್ಕೆ ಅಕ್ಕ ನಿನ್ನನ್ನು ಬೇಗನೆ ಕರೆದುಕೊಂಡು ಬಂದಿದ್ದಾಳೆ. ಹೌದೇ? ಹಾಗಾದ್ರೆ ಬನ್ರಿ, ಹೋಗೋಣ. ತವರು ಮನೆಗೆ ಹೋಗುವುದಂದ್ರೆ ನೀನು ಹಾಗೆ ಹೋದರೆ ನಮ್ಮ ಪಾಡೇನು? ಅಯ್ಯೋ, ನಾನು ಸುಮ್ನೆ ಹೊಂಟಿಲ್ರಿ. ನಿಮಗೂ ಮತ್ತು ಮೈದನನಿಗೂ ಅಡಿಗೆ ರೆಡಿ ಮಾಡಿಟ್ಟೇ ಹೋಗ್ತಾ ಇರೋದು. ನನಗೆ ಆ ಊಟ ಬೇಡ ಚಿನ್ನ, ನನಗೆ ಈ ಊಟ ಬೇಕು. ಕೈ ಬಿಡ್ರಿ. ನನ್ನ ಮೈದನ ಶ್ರೀಕಾಂತ್ ಏನಾದ್ರು ಬಂದ್ರಿಂದಾನೆ ಈ ಸಮಯ ಬರಲಾರಪ್ಪ ಸಾವಿತ್ರಿ. ಹಾಗಾದ್ರೆ ಬನ್ನಿ ನನ್ನ ರಸ. ನಿನ್ನ ಗಂಡನ ಎದುರು ಗರುಡು ಪಕ್ಷಿಯಂತೆ ಗರೆ ಗೆದರು ಹಾರಾಡುವ ನನ್ನ ಚಿನ್ನ. ಹಾಗಾದ್ರೆ ಬನ್ನಿ ನನ್ನ ರಾಜ. ನಿನ್ನ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೋ ಎಂದು ನಾವು ಕೂಡಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ದೇವತೆ ಜೊತೆಯಾದಾಗ ದಿನವೂ
ಆಡುವಾಗ ಎಂದು ನಾವು ಹೀಗೆ ನಡೆಯುವಾಗ ಬದುಕು ಸ್ವರ್ಗವೇ ಹೇಗೆ ಆಡುವ ನುಡಿಯೋ ಜೇಡಿದ ಸಿಹಿಯೋ ನಡೆಯುವ ಹೂವಿನ ಹಾದಿಯೋ ಅನುದಾನ ಶುಭಯೋಗ ಅನುದಾನ ಶುಭಯೋಗ ಬಂದಾಗ ಬಾರೋ ಬಾರೋ ನನ್ನ ರಾಜ್ಕುಮಾರ ನೀನೇ ರಾಜ್ಕುಮಾರ ಚಾಮುಂಡಿ ತಾಯಿಯಾಡೆ ನಡೆದು ನಿನ್ನೋಡೆ ಇನ್ನೆಲ್ಲ ಜನ್ಮದಲ್ಲೂ ಹೋಗಿಲ್ಲ ಪ್ರೀಸೋದು ಎಂದು ನಿಮ್ಮನ್ನೇ ಸಿಂಹ 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 ಚಾಮುಂಡಿ ತಾಯಿಯಾಡೆ ನಡೆದು ನಿನ್ನೋಡೆ ಇನ್ನೆಲ್ಲ ಜನ್ಮದಲ್ಲೂ ಹೋಗಿಲ್ಲ ಪ್ರೀಸೋದು ಎಂದು ನಿಮ್ಮನ್ನೇ ಅವ್ವ ಅವ್ವ ಬಾ ಮಗು ಮೈಲಾರ, ಇದೇನಪ್ಪ ಕುದುರೆ ಹೊಡೆದುಕೊಂಡು ಬಂದು ಬಿಟ್ಟಿದ್ದೀಯಾ? ಮತ್ತೇನವ್ವ, ಇವತ್ತು ಈ ಊರಲ್ಲಿ ಕುದುರೆ ಸ್ಪರ್ಧೆ ಅಲ್ಲವೇ? ಅದಕ್ಕೆ ಹುಡುಗುಂದ ತಾಲೂಕು ಬಿಸನಾಳಕ್ಕೆ ಹೋಗಿ ಎನ್ನ ಗುರು ಕೈಯಪ್ಪನವರ ಕುದುರೆ ತೆಗೆದುಕೊಂಡು ಬಂದಿದ್ದೇನೆ. ಅವರು ಆಶೀರ್ವಾದ ಮಾಡಿ ಕಳಿಸರವ್ವ, ನಿನಗೆ ಜಯವಾಗುತ್ತೆ ಅಂತ. ನೀನು ಆಶೀರ್ವಾದ ಮಾಡಿ ಕಳಿಸುವ ಕುದುರೆ ಓಡಿಸುವುದರಲ್ಲಿ ಈ ಜನರ ಮನವನ್ನು ಗೆದ್ದು ಮನ ಬೆಚ್ಚಿದ ಮೈಲಾರ ಆಗುವಂತ. ಬೇಡ ಮಗು ಮೈಲಾರ, ನೀನು ಕುದುರೆ ಸ್ಪರ್ಧೆಗೆ ಹೋಗಬೇಡ. ಅವ್ವ, ಏನು ಹೇಳುತ್ತಿದ್ದೀಯವ್ವ ನೀನು? ಹೌದಪ್ಪ, ಇದು ನಿನ್ನ ತಾಯಿಯ ಮಾತು. ಅವ್ವ, ಏನು ಮಾತಾಡ್ತಾ ಇದ್ದೀವ ನೀನು? ಛಲವಿಲ್ಲದ ಈ ಮನಸ್ಸಿನಲ್ಲಿ ಛಲ ತುಂಬಿದವಳು ನೀನು. ಶಕ್ತಿ ಇಲ್ಲದ ಈ ದೇಹಕ್ಕೆ ನ್ಯಾಯದ ಶಕ್ತಿ ಕೊಟ್ಟವಳು ನೀನು. ನನ್ನ ಮಗ ಸತ್ಯವಂತನಾಗಲಿ, ನ್ಯಾಯವಂತನಾಗಲಿ, ಧೈರ್ಯವಂತನಾಗಲಿ
ಎಂದು ಮಾತು ಮಾತಿಗೊಮ್ಮೆ ಒಳ್ಳೆದನ್ನು ಬೆಳೆಸಿ ಹಾರೈಸಿ ಬೆಳೆಸಿದವಳು ನೀನು. ಹೀಗೆ ಕವ್ವ, ಒಮ್ಮಿಂದೊಮ್ಮಲೆ ಕುದುರೆ ಸ್ಪರ್ಧೆಗೆ ಹೋಗಬೇಡ ಎನ್ನುತ್ತಿದ್ದೀಯಲ್ಲ. ನಿನ್ನ ಮಗ ಮೈಲಾರ ಕುದುರೆ ಸ್ಪರ್ಧೆಯಲ್ಲಿ ಸೋತು ಚಂಡನಂತೆ ಮನೆಗೆ ಬರುತ್ತಾನೆ ಎಂಬ ನಿನಗೆ ಅನುಮಾನವಲ್ಲಪ್ಪ. ನನ್ನ ಮಗ ಛಲವತ್ತ ಛಲಗಾರ, ಸೋಲಿಲ್ಲದ ಸರ್ದಾರನೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನಾಯಿತು ಹೇಳವ್ವ? ನಿನ್ನ ಮಗನಿಂದ ನಿನಗೇನಾದರೂ ಅನ್ಯಾಯವಾದರೆ ಅವತ್ತೇ ನನ್ನ ಸಿರ ಕಡಿದು ನಿನ್ನ ಪಾದದಡಿಯಲ್ಲಿ ಇಡುತ್ತೇನೆ. ಮೈಲಾರ, ಹೌದವ್ವ, ಜನ ನನಗೆ ಕೊಟ್ಟ ಪ್ರೋತ್ಸಾಹ, ಗೆಲ್ಲಬೇಕೆಂಬ ಉತ್ಸಾಹ, ನನ್ನ ಎದೆಯಲ್ಲಿ ಛಲ ಬಲವನ್ನು ಹೊಂದಿದ ಕುದುರೆ ಸ್ಪರ್ಧೆಯಲ್ಲಿ ಎಂಥ ನಿಪುಣನಿದ್ದರು ಅವನನ್ನು ಹಿಂದಿಕ್ಕಿ ಜಯದ ಪತಾಕಿಯನ್ನು ನಾನು ಹಾರಿಸದಿದ್ದರೆ ನನ್ನ ಹೆಸರು ಮೈಲಾರನೇ ಅಲ್ಲವ್ವ. ಮೊದಲು ಆಶೀರ್ವಾದ ಮಾಡುವ. ಮೈಲಾರ, ನಾನು ಹೇಳುತ್ತಿರುವುದು ಅದು ಅಲ್ಲಪ್ಪ. ಯಾಕೆಂದ್ರೆ ಈ ಊರ ಯಜಮಾನರ ಎದುರ ಯಾರೂ ಕುದುರೆ ಓಡಿಸಿಲ್ಲ. ಒಂದು ವೇಳೆ ಓಡಿಸಿದವರನ್ನು ಯಾರನ್ನು ಜೀವಂತವಾಗಿ ಬಿಟ್ಟಿಲ್ಲಂತೆ. ಅದಕ್ಕೆ ನನಗೆ ಭಯವಾಗುತ್ತಿದೆಯೇನವ್ವ. ಅವ್ವ, ಆ ಯಜಮಾನ ಸಂಚನ್ನು ಹೂಡಿ ಹೊಂಚನ್ನು ಹಾಕಿ 10 ಮಂದಿ ಭಂಟರನ್ನು ಕಳಿಸಿದರು. ಭಂಟನಂತೆ ಅವರ ಎದೆಯನ್ನು ಬಗೆದು ಮೆಟ್ಟಿ ಸೀಳಿ ಬರುವ ಬಿಟ್ಟ ಧೀರನವ್ವ ಈ ನಿನ್ನ ಮಗ ಮೈಲಾರ. ಅವ್ವ, ಅವನ್ಯಾವ ಧೈರ್ಯಶಾಲಿ ಎಂದು ಆ ಯಜಮಾನನ ಹೆಸರು ನನ್ನ ಮುಂದೆ ಹೇಳುತ್ತಿದೆಯಲ್ಲವ ನೀನು. ಮೊದಲು ಆಶೀರ್ವಾದ ಮಾಡಿ ಕಳಿಸಿ ನಾಡವ್ವ ಈ ನಿನ್ನ ಮಗನ ಹೊರಸ. ಮೈಲಾರ, ಮೈಲಾರ. ಬಹಮಾಮ, ಈಗ ಬಂದೆಯಾ? ಹೌದು ಮೈಲಾರ್. ಇದೇನು ಮೈಲಾರ್? ಎಲ್ಲ ಸಿದ್ಧತೆಯಲ್ಲಿ ಭರದಿಂದ ನಡೆದಿದೆ. ಎಲ್ಲರೂ ಮೈಲಾರ್ 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 ಎಂದು ಕೂಗುತ್ತಿದ್ದಾರೆ. ನೀನು ನೋಡಿದ್ರೆ ಇನ್ನೂ ಇಲ್ಲೇ ಇದೆಯಲ್ಲ. ಅಕ್ಕ, ನೀವು ಅದನ್ನ ಬೇಗನೆ ಹೇಳಿ ಕಳಿಸೋದಕ್ಕೆ ಆಗೋದಿಲ್ಲವೇ? ಸೋಮು, ಅದೇನಾಯ್ತಂದ್ರೆ? ಅವ್ವ, ಅದನ್ನು ಆಮೇಲೆ ಹೇಳುವಿಯಂತೆ. ಮೊದಲು ಆಶೀರ್ವಾದ ಮಾಡಿ ಕಳಿಸವ್ವ ಈ ನಿನ್ನ ಮಗನನ್ನು. ಬೇಗ ಆಶೀರ್ವಾದ ಮಾಡಕ್ಕ ಹೊತ್ತಾಗುತ್ತದೆ. ಆಶೀರ್ವಾದ ಮಾಡುವ, ಆಶೀರ್ವಾದ ಮಾಡು. ಎದ್ದೇಳು ಮೈಲಾರ, ಎದ್ದೇಳು. ಯಾವ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳದೆ ಕ್ರೀಡಾಂಗಣದಲ್ಲಿ ಕಿರಾತಕರಂತೆ ವರ್ತಿಸಿರುವ ಕೆಟ್ಟ ಹುಳಗಳನ್ನು ಸುಟ್ಟು ಹಾಕಿ ಸೋಲಿಲ್ಲದ ಸರ್ದಾರನಾಗಿ ಕೊನೆಗೆ ಜಯದ ಪತಾಕೆಯನ್ನು ಮಾಲೆ ಹಾಕಿಕೊಂಡು ನೋಡು, ನೀನು ಜಯ ಬೇರೆದ ನರಸಿಂಹನಾಗಿ ಬಾರ ಮೈಲಾರ, ಜಯ ಬೇರಿಯಾಗಿ ಬಾ. ಅವ್ವ, ನಾ ಹೊತ್ತ ಛಲ, ನನಗಿದ್ದ ಬಲ, ಈ ನೆಲದ ಮೇಲೆ ಇರತಕ್ಕಂಥ ಪ್ರತಿಯೊಬ್ಬ ಕೆಟ್ಟ ವ್ಯಕ್ತಿಗೆ ನಾನ್ಯಾರೆಂದು ತೋರಿಸಿಕೊಟ್ಟು ಬರುತ್ತೇನೆ. ಅವ್ವ, ನಾನು ಬರುವವರೆಗೂ ಮೈಲಾರಿಯನ್ನು ಸ್ವಲ್ಪ ನೋಡಿಕೊಂಡು ಇರವ್ವ. ಮಾಮ, ಬಾ ಮಾಮ, ಹೋಗೋಣ. ನೀನು ಕುದುರೆ ಓಡಿಸುವುದನ್ನು ನೋಡಿ ಸಂತೋಷ ಪಡುವಂತೆ. ಬಾ ಮಾಮ, ಹೋಗೋಣ. ಅಕ್ಕ, ನೀವು ಬನ್ನಿ ಅಕ್ಕ, ಹೋಗೋಣ. ಹೋಗಿ ಬನ್ನಿ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಸೂರ್ಯಚಂದ್ರರೇ ಇದ ಕಣ್ಣುಗಳು ಗಿರಿಶೃಂಗವೇ ನಿನಾಂಗವೋ. ದೀಪಾನಗರೇ
ನಿನ್ನ ಕಾಲ್ಗಳು ಮಿಂಚೋ ಸಿಡಿಲೋ ನಿನ್ನ ವೇಗವು ಜೀವ ಜೀವದಲ್ಲಿ ಬೆರೆತು ಹೋದ ಭಾವದಲ್ಲಿ ಕರಗಿ ಹೋದ ಜೀವಾಶ್ರವೇ ದೂರಾದೆಯ ಪ್ರಾಣಾಶ್ರವೇ ಮರೆಯಾದೆಯ ಹೆಜ್ಜೆ ಇಟ್ಟು ರಕ್ತ ದೀಕ್ಷೆ ಕೊಟ್ಟು ನಡೆಸುವೆ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಒತ್ತಿಗೆ ಬೇಸದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಸ್ವೀಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ಬಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅದೇ ಕಣ್ಣು ಅದೇ ಕಣ್ಣು ಅದೇ ಕಣ್ಣು ಹಲೋ, ಯಾರು ಮಾತನಾಡ್ತಿರ್ಬೋದು? ನಾನು ಯಜಮಾನ್ರಿ ಭದ್ರ ನಾಯಕ್ ಮಾತಾಡ್ತಿರೋದು. ಹೇಳು ಭದ್ರ, ಕುದುರೆ ಸ್ಪರ್ಧೆಗೆ ಏನಾಯ್ತು? ನನ್ನ ತಮ್ಮನಿಗೆ ಗೆಲುವಾಯ್ತು ತಾನೆ? ಇಲ್ಲ ಯಜಮಾನ್ರಿ, ಮೈಲಾರನಿಗೆ ಗೆಲುವಾಯ್ತು. ಭದ್ರ, ಆ ರಂಡಿಯ ಮಗ ಗೆಲುವು ಸಾಧಿಸುವವರೆಗೂ ನೀವೇನು ಮಾಡ್ತಾ ಇದ್ರ? ಏನು ಮಾಡುವುದು ಯಜಮಾನ್ರಿ, ನಾವು ಅವನನ್ನು ಸೋಲಿಸುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟು, ಆದರೆ ಊರಿನ ಎಲ್ಲ ಜನರು ಮೈಲಾರ್ ಕಡೆಗೆ ಸಪೋರ್ಟ್ ಮಾಡುತ್ತಿದ್ದರು. ಊರಿಗೂರೇ ಮೈಲಾರ್ ಮೈಲಾರ್ ಅಂತ ಕೂಗುತ್ತಿದ್ದರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನಮ್ಮ ಪ್ರಾಣ. ಭದ್ರ, ಪ್ರಾಣಕ್ಕೆ ಹೆದರುವ ಹೇಡಿ ವಂಶ ಅಲ್ಲ ನಮ್ಮದು, ವೀರ ಸೂರರ ವಂಶ. ಇದು ಸರ್ದಾರ ನರಸಿಂಹ ನಾಯಕನ ವಂಶ. ನೋಡು ಭದ್ರ, ಆ ಮೈಲಾರನಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅವರ ಮನೆಗಳಿಗೆಲ್ಲ ಸೀಮೆ ಎಣ್ಣೆ ಮುದ್ದೆ ಬೆಂಕಿ ಹಚ್ಚು ಬಂದು ಬಿಡು. ಯಾವದಕ್ಕೂ ಯಾರಿಗೂ ಹೆದರಬೇಡ. ಇದು ಈ ಸಿಂಹ ಕೊಡ್ತಾ ಇರೋ ತೀರ್ಪು. ಆಯ್ತು ಯಜಮಾನ್ರಿ. ಗೆದ್ದನೆಂದು ಗರ್ವದಿಂದ ಮೆರೆಯದಿರು ಮಗನೇ. ಈ ವೀರಪ್ಪ ನಾಯಕನ ವೀರ ಸಾಮ್ರಾಜ್ಯದಲ್ಲಿ ನೀನ್ಯಾವ ಲೆಕ್ಕ? ಬರುವ ಉತ್ಸವ ಎನ್ನುವುದರೊಳಗಾಗಿ ನಾನು ನಿನ್ನನ್ನು ಮೇಲಕ್ಕೆ ಎತ್ತಿ ಮತ್ತೆ ಪಟ್ಟದರಸುರವಾಗದಿದ್ದರೆ ನನ್ನ ಹೆಸರು ವೀರ ಸೂರರ ಗಂಡ ವೀರಪ್ಪ ನಾಯಕನೇ ಅಲ್ಲ. ಆಯ್ತ್ರಿ ನಿಮಗ ಪೂರ ಅವಮಾನ. ಯಾಕೆ ಶೆಟ್ಟಿ, ಏನಾಯ್ತು? ಇನ್ನ ಏನಾಗ್ಬೇಕ್ರಿ ಅಪ್ಪ?
ಎಲ್ಲದಕ್ಕ ನಾವ್ ಅಂತೇಳಿ ಮೆರಿತಿದ್ದೆ ನಿಮ್ಮನ್ನ ಇವತ್ತ ತಿಪ್ಪ್ಯಾಗ ಹಾಕಿ ಕಾಚಿ ಪಿಚ್ಚಿ ತುಳದ್ ಬಿಟ್ಟನ್ರಿ ಆ ಮೈಲಾರ. ಕಳೆಯಲಿ ಸಟ್ಟಿ ಕಳೆಯಲಿ, ಸೋಲು ಗೆಲುವಿನ ಮೆಟ್ಟಲು ಎನ್ನುವುದು ನಿನಗಿನ್ನು. ಆ ಮೈಲಾರ ನನ್ನ ತಮ್ಮನನ್ನು ಸೋಲಿಸಿ ಜಯದ ಹೊತ್ತಿನಲ್ಲಿ ಮೆರೆಯುತ್ತಿದ್ದನಲ್ಲ, ಮೆರೆಯಲಿ. ಮತ್ತೊಂದು ದಿನ ತಾವು ಪಡೆದುಕೊಂಡ ಬಹುಮಾನ ತನ್ನಿಂದಲೇ ಅವಮಾನವಾಗಿ ಮರಳಿ ಅದನ್ನು ನಾನು ಪಡೆಯದಿದ್ದರೆ ವೀರರಲ್ಲಪ್ಪ, ವೀರ ಮದಕರಿ ನಾಯಕ ವೀರಪ್ಪ ನಾಯಕನೇ ಅಲ್ಲ. ಯಪ್ಪ ಯಜಮಾನ್ರ ನೀವು ಎಂತಾರ ಅನ್ನೋದು ಹಾಡ್ಪಾದ ಡಿಎನ್ ಅದು ಹಿಡ್ಕೊಂಡು ನಮ್ಮ ML ಮುರಡಿ ಅವ್ರಿಗಿಂದ ಗೊತ್ತಾಯ್ತು ಬಿಡ್ರಿ. ಆದ್ರ ಯಪ್ಪ ಯಜಮಾನ್ರ ನಿಮಗೆ ಹೇಳ್ತೀನ್ರಿ, ಆ ಮೈಲಾರ ಕುದುರೆ ಓಡಿಸಿದ್ರಿ ಯಪ್ಪ. ನಮ್ಮ ದ್ಯಾಮಾನ ಗುಡಿಲಿದ್ದ ಹಿಡಿದು ಆ ಮೈಲಾರ ಕುದುರೆಲಪ್ಪನ ಗುಡಿ ತನಕ ಕಾಣ್ ತೆರದ್ರೊಳಗ ದ್ಯಾಮನ್ ಕಟ್ಟಿ ಹತ್ತಿ 5 kg ಬಂಗಾರದ ಕಿರೀಟ ಎತ್ತ ಬಿಟ್ಟನ್ರಿ ಆ ಮೈಲಾರ. ಜತ್ತಲಿ ಶಕ್ತಿ ಜತ್ತಲಿ ದೇಶಕ್ಕೆ ನೀನೇನು ಅವನನ್ನು ಹೊಗಳುತ್ತಿದ್ದೀಯೋ ಇಲ್ಲ ತಗೊಳುತ್ತಿದ್ದೀಯೋ? ಹೊಗಳಕ್ ಏನೈತ್ರಿ ಇದ್ರಾಗ? ನಾವು ತಗೊಳ್ಳವಂತ ಕೆಲಸ ಏನ್ ಮಾಡನ್ರಿ ಆ ಮೈಲಾರ? ಇಲ್ಲಿ ನೋಡ್ರಿ, ನಿಮ್ಗೆ ಹೇಳ್ತೀನಿ. ಬೀರಪ್ಪನ ಗುಡಿಲಿದ್ದ ಅದ್ದನ್ ಕಟ್ಟಿವರೆಗೂ ನಮ್ಮ ಸಣ್ಣ ಯಜಮಾನರು ಸೌನಾಗಿ ಹೋದ್ರೆ ಅಲ್ಲಿಗೆ ಇಟ್ಟು ನೋಡ್ರಿ ಸೈಡಿಗೆ ಕಣ್ಣು ನಮ್ಮ ಯಜಮಾನ್ರು ಕಣ್ಣು ತೆರ ಅದ್ರೊಳಗ ಅಜ್ಜನ್ ಕಟ್ಟಿ ಮುಟ್ಟಿ 5 kg ಬಂಗಾರದ ಕಿರೀಟ ಎತ್ತೇ ಬಿಟ್ಟನ್ರಿ ಆ ಮೈಲಾರ. ಪ್ರತಿ ವರ್ಷ ಈ ವೀರಪ್ಪ ನಾಯಕನ ವಂಶಕ್ಕೆ ಮೀಸಲಾಗಿದ್ದ ಕಿರೀಟವನ್ನು ಈ ವರ್ಷ ಮೈಲಾರ ಪಡೆದುಕೊಂಡಿದ್ದಾನೆಂದರೆ ಅದು ಅವನ ಒಳ್ಳೆದಕ್ಕಾಗಿ ಬಂದಿತ್ತಲ್ಲ. ಸತ್ತ ಮೇಲೆ ಅವನ ಬಾಡಿಯ ಮೇಲೆ ಇಟ್ಟು ಸ್ಮರಣೆ ಮಾಡಲಿ ಈ ಊರ ಜನ. ಅಂದ ತಕ್ಷಣ ನನಗೆ ಒಂದ್ ನೆನಪು ಬಂತು ನೋಡ್ರಿ. ಅಲ್ರಿ ಏನ್ ಜನ ರೀ ಅಪ್ಪ ಮೈಲಾರ್ನಿಂದ ಪ್ರತಿಯೊಬ್ರು ಮೈಲಾರ್ ಅಂತೇಳಿ ಕೂಗ್ತಿದ್ರು ವಿನ ನಮ್ಮ ಸಣ್ಣ ಯಜಮಾನ್ರ ಹೆಸರು ಒಬ್ರು ಕೂಗ್ಲಿಲ್ರಿ. ಆದ್ರ ಸೋತಿನ ತೆಗಿಬ್ಯಾಡ್ರಿ. ಹಣ ಬೇಯಿಸಿದರ ಹೆಣ ಸಹಿತ ಎದ್ದು ನಿಲ್ಲುವ ಈ ಕಾಲದಲ್ಲಿ ಜನರ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ನಾನು ಹಚ್ಚಿದ ಬೆಂಕಿಯಿಂದ ಕಂಗಾಲದ ಈ ಊರ ಜನ ಈ ವೀರಪ್ಪ ನಾಯಕನ ಅಂಗಾಲು ಅಂಗಾಲ ನೆಕ್ಕುವ ಕಾಲ ಅಲ್ಲ ಯಜಮಾನ ಇದು. ನೆಕ್ಕುವ ಅಂಗಾಲನ್ನು ಕತ್ತರಿಸಿ ಹಾಕಿ ಮುಂಗಾಲನ್ನು ತೆರೆಯ ಮೇಲೆ ಇಟ್ಟು ಮೆರೆಯುವ ಕಾಲ. ಯಜಮಾನ ಸೋತೆನೆಂದು ಶಂಡನಾಗಿ ಸಂಚಂಡು ಹೂಡಿ ಹೊಂಚಂಡು ಹಾಕಿ ಊರಲ್ಲಿರುವ ಮನೆಗಳಿಗೆ ಬೆಂಕಿ ಹಚ್ಚಲು ನಿನ್ನ ಆಳುಗಳನ್ನು ಕಳಿಸಿರುವೆಯಾ ಅವಿಯೇಕೆ?
ನೀನು ನಿಜವಾಗಿಯೂ ಗಂಡಸೇ ಆಗಿದ್ದರೆ ಗೆಲ್ಲುತ್ತೇನೆನ್ನುವ ಛಲ ನಿನ್ನಲ್ಲಿ ಇದ್ದರೆ ಈಗಲೇ ಸಿದ್ಧವಾಗಿ ಬಾ ಈ ರಣರಂಗಕ್ಕೆ. ಅದನ್ನೆಲ್ಲವನ್ನು ಬಿಟ್ಟು ಎಲ್ಲಮ್ಮನ ಗುಡ್ಡದ ಗಂಡು ಜೋಗಿಯಂತೆ ಯಾಕೆ ಅಮಾಯಕರ ಪ್ರಾಣವನ್ನು ತೆಗೆದುಕೊಳ್ಳುತ್ತೀಯ? ಅಮಾಯಕರ ಪ್ರಾಣ ಲೇ ಮೈಲಾರ, ಕಂಡವರ ಪ್ರಾಣದೊಡನೆ ಚೆಲ್ಲಾಟ ಆಡುವುದೇ ಈ ವೀರಪ್ಪ ನಾಯಕನ ಚಟ. ಹೆಚ್ಚಿಗೆ ಮಾತನಾಡಿದರೆ ಹರಿದು ಹಾಕುವೆ ನಿನ್ನ ಘಟ. ಚಟಿ, ಹೇಳ್ರಿ ಅಪ್ಪ. ಬೇಗ ತೆಗೆದುಕೊಂಡು ಬಾ ನನ್ನ ಬಂದೂಕು. ಯಾಕೆ ಯಜಮಾನ? ಈಗ ಈ ಮಗನ್ನ ಇಲ್ಲಿ ತೆಳಗಿನ ಮನೆ ಮುಚ್ಚಿ ಹಾಕ್ಬಿಡಣ. ಸತ್ಯ ನೋಡ್ರಿ ಡಂಬುಕ. ಯಾಕೆ ಯಜಮಾನ ಈ ಮೈಲಾರಿನೊಡನೆ ಹಾಗೆ ಹೋರಾಡುವುದಕ್ಕೆ ನಿನಗೆ ಗಂಡು ನರ ಇಲ್ಲವೇ? ಅಥವಾ ಷಂಡನೆಂದು ಹಾರಾಡುವ ಆ ನಿನ್ನ ನರಗಳೆಲ್ಲ ನಸಿಸಿ ಸಿಖಂಡಿವಾಗಿ ಬಿಟ್ಟಿದೆಯಾ? ಬಾ ಯಜಮಾನ ಬಾ, ನೀನು ಬಂದು ಕಿಡಿದಾದರೂ ಬಾ, AK-47 ಗನ್ ಹಿಡಿದಾದರೂ ಬಾ. ಗರುಡ ನಿನಗೆ ಗಂಡಸ್ತನವಿದ್ದರೆ ಗರುಡ ಗಂಬನಂತೆ ನಿನ್ನ ಈ ಮನೆ ಅಂಗಳದಲ್ಲಿ ನಿಂತಿರುವೆ. ಬಾ, ಈ ಮನೆ ಮೆಚ್ಚಿದ ಮೈಲಾರಿ ಒಡನೆ ಸತ್ತು ಹೊಡೆದು ಬಾ, ಸತ್ತು ಹೊಡೆದು ಬಾ. ಲೇ ಮೈಲಾರ, ಈ ವೀರ ಮದಕರಿ ನಾಯಕನ ಹತ್ತಿರ ತೊಡೆ ತಟ್ಟಿ ನಿಲ್ಲುವಷ್ಟು ಧೈರ್ಯ ಬಂದಿದ್ದ ಮಗನೇ. ನಿನಗೆ ಧೈರ್ಯವಿದ್ದರೆ ದಾಟಿ ಬಂದ ಈ ನಾಯಕನ ಮಸ್ತನ್ನು ದಾಟಿ ಮಗನ ನೋಡು. ಏ ಯಜಮಾನ, ನಿನ್ನ ಈ ಮನೆ ಒತ್ತಿಲು ಯಾಕೆ? ನನ್ನ ತಾಯಿಯ ಆಜ್ಞೆಯಾದರೆ ಸಾಕು, ನಿನ್ನ ಶಿರವನ್ನೇ ಕತ್ತರಿಸಿ ಹಾಕಿ ಭವ್ಯವಾದ ಈ ನಿನ್ನ ಅರಮನೆಗೆ ಬೆಂಕಿ ಹಚ್ಚಿ ಹೋಗುವಷ್ಟು ಧೈರ್ಯ ಇದೆ ಈ ಮೈಲಾರನಿಗೆ. ಲೇ ಮೈಲಾರ, ನಿನಗೆ ಧೈರ್ಯ ತುಂಬಿ ಕಳಿಸಿದ ಅವರಿಂದ ಅಡ್ಡಾಡಿ ತಾಯಿಗೆ ಏನು ಗೊತ್ತಲೇ? ಈ ವೀರಪ್ಪ ನಾಯಕನ ಕಸರತ್ತು. ಏ ವೀರಪ್ಪ ನಾಯಕ, ನನ್ನ ಹೆತ್ತ ತಾಯಿಗೆ ಅವಶ್ಯ ಶಬ್ದವನ್ನು ನುಡಿದೀಯಾ? ಅವು ಏಕೆ? ನನ್ನ ತಾಯಿ ಗಂಗೆಯಷ್ಟೇ ಪವಿತ್ರಳು, ಈ ಭೂತಾಯಿಯಷ್ಟೇ ಪುಣ್ಯವಂತಳು. ಅಂತ ತಾಯಿಗೆ ಕೆಟ್ಟ ಶಬ್ದವನ್ನು ನುಡಿದ ನಿನ್ನ ನಾಲಿಗೆಯನ್ನು ಸೀಳಿ ಹಾಕಿ ನಿನ್ನ ರಕ್ತವನ್ನು ನಾನು ಘಟಘಟನೆ ಕುಡಿಯದಿದ್ದರೆ ನಾನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲ. ತಂದೆ, ಯಾರು ನಿನ್ನ ತಂದೆ? ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದು ಸಾರಿಯಾದರೂ ನಿನ್ನ ತಂದೆಯ ಮುಖವನ್ನು ನೋಡುತ್ತೀಯಾ? ಅಥವಾ ನಿನ್ನ ತಂದೆ ಸತ್ತು ಹೋಗಿದ್ದಾನ? ಒಂದು ವೇಳೆ ನಿನ್ನ ತಂದೆ ಸತ್ತಿದೆಯಾದರೆ ಆ ನಿನ್ನ ತಾಯಿಗೆ ಮುತ್ತೈದೆಯ ಪಟ್ಟ ಯಾಕೆ ಇರ್ತಿತ್ತು? ಚೈನಿಗಾಗಿಯೋ ಇಲ್ಲ ಬಿಟ್ಟ ಪುರುಷರೊಂದಿಗೆ ಚಕ್ಕಂದ ಮಾಡಲ್ಲ? ಯಜಮಾನ, ಮೈಲಾರ, ನನ್ನ ಮೇಲೆ ಕೋಪಗೊಂಡರೆ
ನಿನಗಾದ ತಾಪ ಕೆಳಗಿಳಿಯಲಾರದು. ಬದಲು ಹೋಗಿ ನಿನ್ನ ತಾಯಿಯನ್ನು ಕೇಳು, ನಿನಗೆ ಜನ್ಮ ಕಟ್ಟ ಅಪ್ಪ ಎಲ್ಲಿದ್ದಾನೆ ಅಂತ. ಆ ಮಗ ನಿನ್ನ ತಾಯಿ ಗರತಿಯೋ ಜಿಲ್ಲ ಹರತಿಯೋ ಅನ್ನೋದು ನಿನಗೆ ಗೊತ್ತಾಗುತ್ತದೆ. ತಂದೆ? ಯಾರು ನನ್ನ ತಂದೆ? ತಾಯಿಯ ಪ್ರೀತಿಯ ವಾತ್ಸಲ್ಯದಲ್ಲಿ ಬೆಳೆದ ನಾನು, ತಂದೆಯ ನೆನಪು ಕಳೆದು ಹೋಯಿತಲ್ಲ ನನ್ನ ಮನ. ನನ್ನ ತಂದೆ ಸತ್ತಿದ್ದಾನ ಇಲ್ಲ ಬದುಕಿದ್ದಾನ? ಹೋಗಿ ನನ್ನ ತಾಯಿಗೆ ಕೇಳಿದರಾಯ್ತು. ನೋಡು ಯಜಮಾನ, ನನ್ನ ತಾಯಿ ನೀನು ಹೇಳಿದ ಹಾಗೆ ವ್ಯಭಿಚಾರಿಯಾಗಿದ್ದರೆ ಅವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನಾಯಿ ನರಿಗಳಿಗೆ ಹಾಕುತ್ತೇನೆ. ಅದನ್ನೆಲ್ಲವನ್ನು ಬಿಟ್ಟು ನಮ್ಮ ಸಂಸಾರದಲ್ಲಿ ನಿನ್ನದೇನಾದರೂ ಕೈವಾಡ ಇದ್ದರೆ ನಿನಗೆ ಮರಳಿ ಬಂದು ಭೇಟಿಯಾಗುತ್ತೇನೆ. ಮೈಲಾರ, ಮನಸ್ಸು ಕೊಟ್ಟರೆ ಮೈಲಾರ, ಮನಸ್ಸು ಬಿಟ್ಟರೆ ನಿನ್ನಂತ ಎದುರಾಳಿಗಳ ಜೀವ ಹರೋಹರ. ಇದನ್ನು ತಿಳಿದುಕೊಂಡು ನಡೆದರೆ ನಿನ್ನ ಬಾಳು ಬಂಗಾರ. ಇಲ್ಲ, ನನ್ನ ತಾಯಿಯ ಮಾತನ್ನು ಕೇಳಿಕೊಂಡು ಮುಂದೆ ನೋಡು, ನಿನ್ನ ಮೈಲಾರನ ಚಮತ್ಕಾರ. ಬರುತ್ತೇನೆ, ಬಂದೇ ಬರುತ್ತೇನೆ. ಹೋಗು ಮೈಲಾರ, ಹೋಗು. ಏ ಮೈಲಾರ, ವೀರ ಸೂರರು ನಾವೆನ್ನುವುದನ್ನರಿಯದೆ ಕುದುರೆ ಸ್ಪರ್ಧೆಯಲ್ಲಿ ನನ್ನ ತಮ್ಮನನ್ನು ಸೋಲಿಸಿ ಈಗ ನೇರವಾಗಿ ನನ್ನ ಮನೆಗೆ ಬಂದು ಈ ವೀರಪ್ಪ ನಾಯಕನಿಗೆ ಶಕ್ತು ಹೊಡೆದು ನಿಂತು ಯಾವ ಮಗನೇ ಮೈಲಾರ. ಈಗ ನಾನು ಬಿಟ್ಟ ವಿಷಯ ತಾಯಿ ಮಗನೊಡನೆ ಕದನದ ವಿಷಯ. ಅದೇ ಕದನದಲ್ಲಿ ನಿನ್ನನ್ನು ನಾನು ಕೊಲೆಗೈದು ನಿನ್ನ ತಾಯಿಯ ಅಂಗ ಸುಖವನ್ನು ನಾನು ಸವಿಯುತ್ತಿದ್ದರೆ ನನ್ನ ಹೆಸರು ವೀರ ಕೇಸರಿ ವೀರಪ್ಪ ನಾಯಕನೇ ಅಲ್ಲ. ಶಕ್ತಿ ಜಲ್ಲಿ ಹಾಳಾಗಿ ಹೋದ ಇವನು. ರಾಜರಗಿರಿ ಮಗ ಬಿಟ್ಟ ನೋಡು ಮೂರ್ನೆ ಕಣ್ಣು ಶಂಕರ ಶಿವ ಶಂಕರ. ಮಚ್ಚೆಟ್ಟು ಬೀಳುವಾಗ ಕೈಕಾಲು ಲಕ್ಷ ಶಿವ ಶಂಕರ ಶಿವ ಶಂಕರ. ಮಚ್ಚಿಡ್ದು ನಿಂತ್ರೆ ಇನ್ನು ಹೊಚ್ಚೆತ್ತು ಕೊಡ್ತಾರೋ, ಮಚ್ಚಿಡ್ದು ನಿಂತ್ರೆ ಇವನು ಹೊಚ್ಚೆತ್ತು ಕೊಡ್ತಾರ. ನಿನ್ನ ಮುಂದೆ ಎಲ್ಲ ಬಚ್ಚ ಕಣನ್ನ
If you come today, come tomorrow. ಮೈಲಾರ ಹಿಂದೆಂದು ಆಗದ ಅವಮಾನದ ಬುತ್ತಿಯನ್ನು ಕಟ್ಟಿ ಹೋರಿಸಿದೆಯಾ ಅವಿವೇಕಿ. ಸೂರ ಸರದಾರ ಸೋಲಿಲ್ಲದ ಗಂಡುಗಲಿಯೆಂದು ನಾಮಂಕಿತ ಪಡೆದ ಈ ಸೂರ್ಯ ವಂಶದ ಕೀರ್ತಿಗೆ ಅಪಕೀರ್ತಿ ತಂದು 20 ವರ್ಷಗಳಿಂದಲೂ ಮೀಸಲಾಗಿದ್ದ 5 KG ಬಂಗಾರದ ಕಿರೀಟವನ್ನು ನೀನು ಎತ್ತಿ ಹಿಡಿದಿರುವಿಯಲ್ಲ, ಅದರ ಸಾಡು ನನ್ನ ಎದೆಯಲ್ಲಿ ಖತನೆ ಕುದಿಯುತ್ತಿದೆ. ಲೇ ಮೈಲಾರ, ಈ ಸೂರ್ಯ ವಂಶದ ದೊರೆ ಕಣ್ಣಿಟ್ಟರೆ ಕಾಳಿಂಗ ಸರ್ಪ, ಹೆಜ್ಜೆ ಇಟ್ಟರೆ ಹುಲಿಯ ದರ್ಪ ಎನ್ನುವುದು ನಿನಗೇನು ಗೊತ್ತಲೇ ಕಿರುಬ? ಸಮಾಧಾನದಿಂದಿದ್ದರೆ ಸರ್ಪವಾಗಿ ಬಂದು ಕಚ್ಚಿ ಸಾಯಿಸುತ್ತೇನೆ. ಜೋದುರಾಗಿ ಬಂದರೆ ಎದೆಯ ಮೇಲೆ ಕಾಲಿಟ್ಟು ಹುಲಿಯಂತ ದೇಹ ಸೀಳಿ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಧೀರರೆಲ್ಲೊಬ್ಬ ವೀರ ಧೀರ ಸೂರ ಸರದಾರ, ಸೋಲಿಲ್ಲದ ಸೂರ್ಯ ವಂಶದ ಕುಡಿ ಸೂರಪ್ಪ. ಸೂರಪ್ಪ ನಾಯಕನೇ ಅಲ್ಲ. ಯಮನಪ್ಪ ಈ ಮಂಡ್ಯ ಮಣ್ಣ ಚಟ್ಟಿ ಇಂತಾನು ತೊಡೆಯ ತಟ್ಟಿ ಎಲ್ಲಾನು ಎಲ್ಲ ಮೆಟ್ಟಿ ಈಶ್ವರ್ ಆ ಉಕ್ಕಿನಂತೆ ಕಟ್ಟಿ ನೀನೊಮ್ಮೆ ನೋಡಿ ಬಿಟ್ಟಿ ತಾನೆ ಮೂಟೆ ಕಟ್ಟಿ ಈಶ್ವರ್. ಈ ನಮ್ಮ ನಾಡಿನಾಣೆ ಕಾವೇರಿ ತಾಯಿಯಾಣೆ ಜೀವಕ್ಕೆ ಜೀವ ನೀಡುತ್ತಾರೋ ಈಶ್ವರ್ 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 ಈಶ್ವರ್. ಈ ಮಂಡ್ಯ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಎಲ್ಲಾನು ಎಲ್ಲ ತಾರವೇ ಅರಳುತ್ತಿದೆ, ತಾರವ ಮರೆಯುತ್ತಿದೆ, ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಮರೆಯುತ್ತಿದೆ, ಚಿಗುರೊಡೆದ ಹೃದಯವಿದು, ಹೃದಯಿಸಿದ ಆಸೆದು, ಹರಿದಿನ ಓದೆ ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಮರೆಯುತ್ತಿದೆ, ಮಂದಾರವೇ ಚಿತ್ತಾರವ ಮರೆಯುತ್ತಿದೆ. ಛೇ 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 ಯವ್ವ, ಏನ್ ಹೆಚ್ಚಾಗ್ಯವರಿ, ಅವನ ಪ್ರಳಯ ಆಗುತ್ತಂತ ಅವಳಿ ಮಾಡ್ಬಿಟ್ಟಾರ್ರಿ ಅಂತೀನಿ ನಾನು. ಅಲ್ರಿ ಇದನ್ನ ಸುದ್ದಿ ಮಾಡೋದು ಯಾವ ಪುಣ್ಯಾತ್ಮ ಅಂತೀನಿ ನಾನು. ಒಂದಷ್ಟವನ್ನ ಪ್ರಳಯ ಆಗುತ್ತಾ, ಭೂಕಂಪ ಆಗುತ್ತಾ, ಹಂಗಾಗುತ್ತಾ, ಎಲ್ಲರೂ ಸಾಯ್ತೀವನ್ನ. ಒಂದಿನ ಪ್ರಳಯದ್ರ ಆಗ್ಯಾರ ಆಗವಲ್ದ ಅವನು ಈ ಕಲಿಯುಗದಾಗ ಬರೀ ಪಾಪ ತುಂಬಿಕೊಂಡೈತಿ, ಎಲ್ಲರೂ ಹುಳ್ಳರ ಹೋಗಿ ಅಷ್ಟ್ರು ಕೂಡಿ ಅಂತೀನಿ ನಾನು. ಆದ್ರೆ ಏನ್ ಮಾಡೋದ್ರಿ, ಹೋಗ್ಲಿ ನಾವು ಸಾಯೋ ಕಾಲಕ್ಕ ಒಬ್ಬ ಮುದುಕ ನಾವು ಪ್ರಳಯ ಆಗೋದಕ್ಕಿಂತ ಮುಂಚಿತವಾಗಿ ನಿನ್ನ ಮದುವೆ ಮಾಡ್ಕೊತೀನಿ ಅಂತ ಗಂಟೆ ಬಿದ್ದ ನಾ ಮುದುಕ. ಏನ್ ಮಾಡೋದ್ರಿ, ನಮ್ಮ ಅಪ್ಪ ನೋಡಿದ್ರ
ಯವ್ವ ನಾನು ಇನ್ನೊಂದು ಮದುವೆ ಮಾಡ್ಕೊಂಡ ನಂತರ ನಾ ನಿನ್ನ ಮದುವೆ ಮಾಡವ ಅಲ್ಲಿತ ನಾ ನಿನ್ನ ಮದುವೆ ಮಾಡವ ಅಲ್ಲ ಅಂತಾನ. ಏನ್ ಮಾಡೋದ್ರಿ, ಒಂದ ಸಮನ ರಾತ್ರಿ ಮಲ್ಕೊಂಡ್ರ ನನಗೆ ಬರೇ ಕನಸು ಬೀಳ್ತಾವ್ರಿ. ಅವನವನ ನನಗೆ ರಾತ್ರಿ ಒದ್ದಾಡಿ ಆ ಕನಸಿನಾಗ ಏನೇನೋ ಕಾಣಕತ್ ಬಿಟ್ಟಿನ್ರಿ. ನಮ್ಮಪ್ಪ ನೋಡಿದ್ರೆ ಬರೇ ಹುಡುಗಿಯರ ಕೈ ಹಚ್ತಾನ, ನಾ ಯಾರಿಗೆ ಕೈ ಹಚ್ಚಲ್ರಿ ಯವ್ವ ನನಗೆ ಮಿಕ್ಕೈತ್ರಿ ಅಂತೀನಿ ನಾನು. ಹೋಗ್ಲಿ ಬಿಡ್ರಿ, ಒಂದ ಸವನು ಹಾಸಿಗೆಯಾಗ ಒದ್ದಾಡಿ ಕಟ್ಟಿ ತಳಗ ಬೀಳೋ ಪರಿಸ್ಥಿತಿ ಬಂದೈತ್ರಿ ನನಗ ಅಂತೀನಿ ನಾನು. ಯಾವ ಕುಮಾರಿ ಎಲ್ಲದಿವೆ ನಿಮ್ಮ ಮಾವನ? ಇಲ್ಲ ಅದಿನ ಬಾರ ನಿಮ್ಮ ಅಪ್ಪನ. ಅಯ್ಯ ನಿನ್ನವನ ಹಂಗೆ ಕೇಳಕ್ ಹೇಳ್ತಿದೆ. ಅಲ್ಲಪ್ಪ ಮತ್ತೇನ್ ಮಾಡೋಣ, ನಿನ್ನ ಚಿಮೆರ್ಗಡಿ ಹಳೆ ಚಿಮೆರ್ಗಡಿ ಎಲ್ಲದಿ ಅಂತಲ್ಲ, ಇಲ್ಲಿ ಯಾಕೆ ಬಂದಿಯಪ್ಪ ನೀನು? ಏ ನಿಮ್ಮ ಮಾವನ ಏನ್ ಮರುಗೇಡಿ ಅದಿವೆ ನೀನು? ಯಾಕೆಪ್ಪ? ಅಲ್ಲವ ನೀ ಏನ್ ಹೇಳಿದ್ದಿ? ಏನ್ ಹೇಳಿದ್ನ ನಾನು? ಅಲ್ಲ ಯಪ್ಪ ನಿನಗ ಒಂದು ಮದುವೆ ಮಾಡ್ಕೊಂಡು ಹುಡುಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಿಲ್ಲ? ಅಯ್ಯೋ ಇಕ್ಕಟ್ಟ ನೀ ಹಿತ್ಲಕ್ ಬಾಯಪ್ಪ ಅಂತ ಹೇಳಿದ್ದಿಲ್ಲ? ಅದಕ್ ಬಂದಿನ ನಿನ್ನವನ. ಅಯ್ಯ ಹೌದಾ ನಿಮ್ಮ ಅಪ್ಪನ? ಯಪ್ಪ ನೀ ಹೇಳ್ದಂಗ ನಾ ಎಲ್ಲ ಮರ್ತೇ ಬಿಟ್ಟಿದ್ದೆ. ಹೌದ್ ನೋಡ್ಯಪ್ಪ, ಆ ಹುಡುಗಿ ಈಗ ಬರ್ತೀನಂತ ಹೇಳ್ಯಾಳಪ್ಪ. ಬರ್ತಾಳ ತಡ್ಕೊಂಡಿಟ್ಟು. ಏ ಅಲ್ವೇ ನೀ ಮಾವನ ಮಾಲ್ ಹೆಂಗೈತ್ವೆ? ಮಾಲ್ ಬೆಸ್ಟ್ ಐತೆಪ್ಪ. ನೋಡಕ್ ಫಿಗರ್ ಅಂಡ್ ಬಗರ್ ಬಹಳ ಚಂದ ಐತಿ. ನಾವು ನೀ ಯಾಕೆ ಚಿಂತೆ ಮಾಡಕ್ ಹೋಗ್ಬೇಡ ಯಪ್ಪ. ನಿನಗೇನು ಚೂಡಿ ಇದ್ದಕ್ಕೆ ಬೇಕೋ ಏನೋ ಸೀರೆ ಉಟ್ಕೊಳಕ್ಕೆ ಬೇಕಾ ನಿನಗ? ಏ ನಿಮ್ಮ ಮಾವನ 18 ಹುಡ್ದಾಕಿ ಸೀರೆಗ್ ಬೇಡ, ನಿಮ್ಮ ಮಾವನ ಚೂಡ್ಯಾಕಿ ಬೇಕ. ಈಗ ಸೀರೆಯಾಗ ಬಿಟ್ಟು ಸಾಕಾಗ್ಯತ್ತ. ನೀನ್ ನಾವನ ಚೂಡ್ಯಾಕಿ ಮಾಲ ಬೇಕರ್ಸ ನಿಮ್ಮ ಚೂಡಿ ಪೀಸ. ಯಪ್ಪ ನೀ ಹೇಳ್ದಂಗನ ನಾ ಚೂಡಿ ಇದ್ದಕ್ಕಿನ್ನ ಕರ್ಕೊಂಡ್ ಬರ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲನಪ್ಪ ನಿನಗೆ ಯಾವ್ದು ಇಷ್ಟ ಐತಿ ಅನ್ನೋದು. ಹೌದವ್ವ ಗೊತ್ತೈತಿಲ್ಲ? ಗೊತ್ತೈತಿ. ಬಂದ್ ನೋಡ್ ಮುಸುಗ ಹಾಕೊಂಡು. ಹೌದಪ್ಪ ಬಂದ್ ನೋಡು. ಹುಡುಗಿಯರ್ ಕಂಡ್ರ ಹಂಗ ಹೋಗ್ಯಲ್ಲ ಓಡಿ ತಡ್ಕೊ ಹೇಳ್ತೀನಿ. ಏ ನಿಮ್ಮ ಮಾವನ ಆತಾಗ ಹೋಗಿ ನೀತ ಬಾ ನೀನು. ತಡ್ಕೊ ಹೇಳ್ತೀನಿ ಬಾಯ್ಲಿ. ಯಪ್ಪ ಆಕಿನ ಜೋಡಿ ನೀನು ಚಂದಾಗ ಮಾತಾಡು, ಯಾಕಂದ್ರ ಹುಡುಗಿ ಬಾಳ ಸೂಕ್ಷ್ಮ ಐತಿ, ಮೆತ್ತಗೈತಿ. ನೀವು ನೋಡಿದ್ರ ಅವನ ಬಿರ್ಸಗದಿ ಮತ್ತೆ ಎತ್ತಾಗ್ರ ಹೋಗಿ ಎಡವಟ ಮಾಡಿ ಕುಂದ್ರಿಸಿ. ಏಯ್ ನಿನ್ ನೋಡ್ ತಡ್ಕೊರ್ರಿ ನೀವು ಟೆಂಟ್ ಆಮೇಲೆ ನಾವು ಹೋದ್ಮೇಲೆ ಟ್ಯೂನ್ ಮಾಡಸಂತ ಅಲ್ರಿ. ಯಪ್ಪ ನಾ ಹೇಳಿದ ನೆನಪೈತಿಲ್ಲ, ಹುಡುಗಿ ಬಾಳ ಮೆತ್ತಗೈತಿ. ನೀನ್ ನೋಡಿದ್ರ ಅವನ ಬಾಳ ಬಿರ್ಸದಿದಿ ನೋಡಿ ಅದ್ರಾಗ. ಆಯ್ತಳ ನಿಮ್ಮ ಮಾವನ ಕರ್ಸ ಚೂಡಿ ಪೀಸ್ ಇತ್ಲಾಗ. ಕುಮಾರಿ ಏ ನಿಮ್ಮ ಮಾವನ ಏನ್ ಕೋಳಿ ಅದೇನು ಕೊಕ್ ಮಾಡಕ್ ಬಾಯಿಲೆ. ಕುಮಾರಿ ಕಹಾ ರೇ ಕುಮಾರಿ? ಅಯ್ಯಯ್ಯ ನನ್ನ ಸುಂದ್ರಿ ಬಾರ ನನ್ನ ಸುಂದ್ರಿ. ಯಪ್ಪ ಏನವ ಬಂದಾಳ ನಿನ್ ಪೀಸ್ ಫಿಗರ್ ಎಂಡ್ ಬಗರ್ ಹಳೆ ಬಗರ್. ಯಾವ ಮಗಳ ಇದು ಸ್ವಲ್ಪ ಒಂದ್ ನಮೂನೆ ಇದು ಕಾಣ್ತಾಳಲ್ವ ಇದು? ಅದೇಪ್ಪ ನೀ ಹೇಳ್ತಿಲ್ಲ. ಅದ ಪಾಯಿಂಟ್ ಅದ ಬೇಕಾಗೈತಿ. ಯಪ್ಪ ನೀವೊಂದು ಹೆಣ್ಣು ಮುಸ್ಲಿಂ ಹೆಣ್ಣು ನೋಡಂದಿದ್ದೆಲ್ಲ ನೀನ್ ಹಡಿಬಿಟ್ಟಿ ನಿಂದ್ರ ಅಲ್ಲ ನೋಡಂದಿದ್ದೆಲ್ಲ ಹೊರ ಕರ್ಕೊಂಡ್ ನಿಂತೀನಿ ಮತ್ತೆ ನೋಡ್ತೀನಿ ಕೈಯಾಡಿಸ್ತೇನೆ ಮತ್ತೆ. ಆಯ್ತಾ ಕುಮಾರಿ, ನೀ ಹೋಗ್ಯಾರ ಹೋಗ ಕುಮಾರಿ.
ನಿಮ್ಮಪ್ಪನ ಸುದ್ದಿ ಬಂದ್ ಕೇಳ್ತಿ ಅಂತ. ಯವ್ವ ಮಗಳ ಮೊದ್ಲ ನೀ ಹೋಗ, ನನಗ ಬಾಳ ಎದ್ದು ಬಿಟ್ಟತಿ. ಏನಪ್ಪ ಹುರುಪಿ ಬೇ ನಿಮ್ಮ ಮಾವನ. ಮೂರು ಅಂದ್ಯ ಯವ್ವ ಅಲ್ಲ ಎದಿ ಉದ್ದ ಮಗಳು ಬೆಳ ನಿಂತಾಳ ಇವ್ನ ಎದ್ದು ನಿಂತತ್ತ. ನಂದ್ ಯಾವಾಗ ಎದ್ದು ನಿಂದಿರ್ತೈತೇನ? ಹೃದಯ ಮಾರಾಯ. ಹೌದೌದು, ಇದಕ್ಕೆ ಅವ್ ಮ್ಯಾಚ್ ಐತಿ. ಯಪ್ಪ ಬಾಯ್ಲಿ ಏನವ ಹಂಗಾರ ನಾವ್ ಹೋಗ್ತೀನಿ. ಬಾಯ್ಲಿ ಬಾರ ನೀನ್ ಅವನ ಆಕಿನ್ ಮುಟ್ಟಕ್ಕಾದ್ರೆ ಹೋರಾಡ್ತಿದ್ದಿ, ಮಗಳ ಹತ್ರ ಬರಕೊಲ್ಲಿ ಅಂತೇನೆ ನೀನ್. ನಾವ್ನ ನಿಂದ್ರಿಲ್ಲ, ನಾನು ಹೋಗ್ತೀನಿ. ಯಾಕಂದ್ರ ಈಕಿ ಬಾಳ ಚಲೋ ಅದಳ ಹುಡುಗಿ, ಬೆಸ್ಟ್ ಅದಳ. ಎಳೆದ್ ಪೀಸ್ ಎಳೆದೈತಪ್ಪ. SSLC ಹೋದಾಳ, ಆದ್ರ ಆಕಿಗೆ ಪ್ರೀತಿ ಮಾಡೋದು ಏನು ಗೊತ್ತಿಲ್ಲ. ಅದಕ್ಕ ನೀನು ಒಂದ್ ಸ್ವಲ್ಪ ಒಳ್ಳೆ ನಿಂದ್ರು ಆಕಿಗೆ ಸರಿಯಾಗಿ ಮಾಡಂತ ಹೇಳ್ತೀನಿ. ಪ್ರೀತಿನ ಯಪ್ಪ ಪ್ರೀತಿನ. ಏ ನಿಮ್ಮ ಮಾವನ ನಿಮ್ ಮೊದ್ಲು ಇಲ್ಲಿದ್ದಾರ ಹೋಗಾರ ಹೋಗ. ನಾನು ಹೇಳ್ತೀನಪ್ಪ ಒಂದ್ ಸ್ವಲ್ಪ ಒಳ್ಳೆ ನಿಂದ್ರ. ಹೇಳವ. ಏಯ್ ಕುಮ್ಯ ಬಾಯ್ಲಿ ನೀನು ಬಡ 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 ಚಂದ ನೋಡು. ನಮ್ಮ ಅಪ್ಪಂದು ಮದ್ವಿ ತಿಂಡಿ ಭಾಳ ಆಗೈತಿ. ಬರೀ ಮದ್ವಿ ಅಂತ ಬಡ್ಕೊಂತೈತವ್ ನಾವನ್ನ. ಒಂದ್ ಸ್ವಲ್ಪ ಬೇಸಿಗೆ ಮದ್ವಿ ಸುದ್ದಿನ ತೆಗಿದಿರ್ಬಾರ್ದು. ಬೇಸಿಗೆ ಜಡ್ಜ್ ಬಿಡು ಅವನ್ನ. ಯವ್ವ ಮತ್ತವ ಏನನ್ಬೇಕು ಗೊತ್ತೇನ? ಯವ್ವ ತಂಗಿವ ನನಗೆ ಮದ್ವಿ ಬೇಡವ, ನಾನು ನಿನ್ನ ಮದ್ವಿ ಮಾಡ್ಕೊಂಡು ಮದ್ವಿ ಮಾಡ್ತೀನಿ. ಮದ್ವಿ ಮಾಡ್ಕೊಂಡು ಕುಮಾರಿ ನಿಮ್ಮ ಅಪ್ಪಂದು ಮೂಲಂಗಿ ಮೂರದ ಕೈಯಾಗ ಕೊಟ್ಟು ಕಳಿಸ್ತೀನಿ ಹೋಗಿ. ಏ ಮೂಲಂಗಿ ಅಲ್ಲೋ ಮರ, ಮೂಲಂಗಿ ಮುರಿದ್ರ ಅವ ಎಲ್ಲಿ ಹೋಗ್ಬೇಕು? ಇದಕ್ಕ ಎಲ್ಲಾರ ಹೋಗ್ಲಿ, ಹೋಗ ತಿಪ್ಪೆಗಾರ ಹೋಗ್ಲಿ. ಆಯ್ತಪ್ಪ, ಹುಷಾರ. ನಾವ್ ಹೋಗ್ಲ? ಹುಷಾರ್ಲಿಂದ ನೋಡ್ಕೊಂತೀನಿ. ಅಪ್ಪ ಏನವ ಬಾಯ್ಲೆ ಏನಮ್ಮ ಅಲ್ಲಿಂದ ಹೇಳ ನಿಮ್ಮವನ. ನನ್ನ ಹತ್ರ ಬರಕ್ ಹೋಗ್ಲಿ ಅಂತೇಳಪ್ಪ ನೀನು. ನಾನೀಗ ಎಲ್ಲ ಹೇಳಿನಿ, ಬಾಳ ಹುಷಾರಿಂದ ಕೆಲಸ ಮಾಡಾಯಪ್ಪ. ನೀನು ಬಾಳ ಹುಷಾರ ಆಯಪ್ಪ. ಯಾಕಂದ್ರ ನೀನು ಬಾಳ ಮತ್ತೆ ಮೂಲಂಗಿ ಗಡ್ಡಿ ಎದಕ್ಕಾರ ಹೋಗಿ ತುರ್ಕಿದ್ದೀವಿ ಮತ್ತೆ ಗದ. ನಿಮ್ಮವನ ಮೊದ್ಲ ಇಲ್ಲಿಂದ ಹೋಗಾರ ಹೋಗ್ಬೇ, ಒಳ್ಳೆ ಬಂದ್ ಕೇಳಂತ ಯಾಕೆ ಬಾಯ್ಲೆ ಹೆಂಗ ಮಾಡೀನಂತೇಳಿ. ಏನ ಪ್ರೀತಿನ ಹಂಗ ಹೇಳ ಮತ್ತೆ. ಬರ್ಲ್ಯಾ ಕುಮ್ಯ? ಕುಮ್ಯ ಬರ್ಲ್ಯಾ? ಟಾಟಾ ಟಾಟಾ. ನಿಮ್ಮವನ ಇಲ್ಲ ಹೋಗ. ನಿನ್ನವನ ಅಲ್ಲ, ಹರೇದ ಮಗಳು ನಾ ಅದೀನಿ, ನಾ ಅವಸರ ಮಾಡ್ಕೋಬೇಕು ಪ್ರೀತಿ ಒಳಗ. ಅಲ್ಲವ ಹುಂಚಿಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಿಲ್ಲ ಅಂತ ಮೊನ್ನೆ ಅವ್ ರಾಮ್ಯಾನ್ ಬಿಡು ಹೋಲ್ ಹಾಕ್ಸಲಿಲ್ಲ ನೀನ್. ಏ ಇನ್ನು ಹಾಕ್ಸ್ಕೊಂಡಿಲ್ಲ ನಾನು ಮನ್ ಬಂದ್ ಹೇಳಕತ್ತೀನಿ ಏನಂತ. ಹೋಲ್ ಹಾಕ್ಸ್ಕೊಂಡಾಳ ನಿನ್ ಮಗ. ಹೋಲ್ ಹಾಕ್ಸ್ಕೊಂಡಿಲ್ಲ ಇನ್ನ. ಈಕಿಗೆ ಹೋಲ್ ಹಾಕ್ಬೇಕಾರ. ನಾ ಹೋಗ ಮೊದ್ಲು ಹೋಗ. ನಾ ಹೋಗ್ತೀನಿ. ಹೋಗ. ಆಯ್ತು ಕುಮಾರಿ, ಹುಷಾರ ಹುಷಾರ. ಸುಂದ್ರಿ ಸುಂದ್ರಿ ಬೇರೆ ನಾಮ್ ಹೇಗೆ ಗೊತ್ತಾಯ್ತು ಮಾಮು ನಿಮಗೆ? ನಿನ್ನ ಅಲ್ಲ ಸುಂದ್ರಿ, ನಿನ್ನ ಹೆಸರು ಅಷ್ಟಲ್ಲ ಸುಂದ್ರಿ. ನೀ ಎಷ್ಟು ಸಾಲಿ ಕಲಿತಿ ಅನ್ನೋದು ಗೊತ್ತೈತಿ, ನೀ ಯಾವ ವರ್ಷ ದೊಡ್ಡಾಕಿ ಆಗಿ ಅನ್ನೋದು ಗೊತ್ತೈತಿ. ಬೇಕಾದ್ರ ಪೂರಾ ನಿನ್ನ ಇಷ್ಟನ್ನ ಹೇಳ್ಬಿಡ್ತೀನಿ. ನಹಿ ಮಾಮು ನಹಿ, ಮೇರೆ ಇಷ್ಟಿ ಹೇಳೋದು ಬೇಡ. ಸ್ವಲ್ಪ ಲೇಟ್ ಆದ್ರ ನಮ್ಮ ಭಯ ಬಂದ ನಿನ್ನ ಮೂಲಂಗಿ ಮೂಲಂಗಿನ ಮುರಿದು ಬಿಡ್ತಾನ. ಅರೇ ಬಾಪ್ರೇ, ನಿಮ್ದಕ್ಕೆ ಬಡ ಭಯ ಬರ್ತೈತಿ ಇಲ್ಲಿಗೆ. ಯಾರು ಬೇಡ ಅಂತಾರ ಮಾಮು? ನಿಮ್ಮನ್ನ ನೋಡಿ ನನ್ನ ಪ್ರೇಮ ಹೆಚ್ಚಾಗ್ಬಿಟ್ಟೈತೆ. ಅಯ್ಯ ಸುಂದ್ರಿ, ನಿಮ್ದು ಪ್ರೇಮ ಹೆಚ್ಚಾಗ್ಬಿಟ್ರೆ ನಮ್ದಕ್ಕೆ ಬಿಡ್ತೈತಿ. ನಮ್ದಕ್ಕೆ ಸಮುದ್ರದ ನೀರು ನಂಗೆ. ಕ್ಯಾ ಬಾತ್ ಕರೋ ರೇ ಮಾಮೂಜಿ, ನಿಮ್ಮ ಮಾತು ಕೇಳಿ ನಿಮ್ಮನ್ನು ಅಪ್ಪಿ ಮುದ್ದಾಡ್ಬೇಕಂದ ಅನ್ಸಕತ್ತೈತಿ. ತುಮ್ ಇಂಗ್ಲಿಷ್ ಪಿಕ್ಚರ್ ದೇಖಾ ಹೈ ಕ್ಯಾ ಮಾಮು? ಇಂಗ್ಲಿಷ್ ಪಿಕ್ಚರ? ನೆಲವಮ್ಮ
ಛೀ ಛೀ ಛೀ, ಆ ಪಿಕ್ಚರ್ ಅಲ್ಲ ಮಾಮು, ಟೈಟಾನಿಕ್ ಪಿಕ್ಚರ. ಟೈಟಾನಿಕ್ ಪಿಕ್ಚರ? ಆ ಪಿಕ್ಚರ್ ನಮ್ದೆಲ್ಲ ಕೆಲಸ ಆಗತ್ತಾನ ಸುಂದ್ರಿ? ಆಗತ್ತಂತ ಕೇಳ್ತಿರಲ್ಲ ಮಾಮು, ನೀವು ಸ್ವರ್ಗದಾಗ ತೇಲಾಡಿ ಬಿಡ್ತೀರಿ. छोरी 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 मामर छोरी रे काई मस्त दिसारी रे बेड़े पर बेड़ो पानी रो बेड़ो पालने नजारी रे बोलो हलाती चाल रे पतला सकेड़े पर सर्वा मेले रे छोरी पानी नजारी रे मन टेकी देख रे छोरी 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 मामर छोरी रे काई मस्त दिसारी रे बेड़ो पानी रो बेड़ो पालने नजारी रे भूलो हलाती चाल रे ಸುಂದ್ರಿ, ಇಂಥ ಸಂತೋಷ ಸಮಯದಾಗ ಇನ್ನ ನಿನ್ನ ಕೈಯಾಗ ಯಾಕವ ಕಸ್ಬಾರಿಗೆ? ಮೇರೆ ಸ್ಯಾರಿ ಆಗೋ ಗಂಡು ಗಟ್ಟಿ ಐತಿಲ್ಲ ಅಂತ ನೋಡಾಕೆ ಮಾಮು. ನೀ ಶಾದಿ ಆಗಿ ನನ್ನ ಮದುವೆ ಆಗ್ತೇನೆ ಮಾಮು. ಯವ್ವ ಬಡಿಬಾರ್ದೆ, ಯವ್ವ ಬಡಿಬಾರ್ದೆ. ನಾನ್ ನಿನಗ್ ಮದುವೆ ಆಗೋದಲ್ಲ. ಹಿಂಗ್ಯಾಕ್ ಮಾಡ್ತೀರಿ ಮಾಮು? ನನ್ನ ಮದುವೆ ಆಗೋ ಗಂಡು ಗಟ್ಟಿ ಅಂತ ನೋಡಾಕತ್ತೀನಿ. ಯವ್ವ ತಾಯಿ ಹೊಡಿಬಾರ್ದೆ, ಅಯ್ಯಪ್ಪ ಹೊಡಿಬಾರ್ದೆ, ಹೊಡಿಬಾರ್ದೆ, ಹೊಡಿಬಾರ್ದೆ. ಹೇ ತಂದೆ ಈಶ್ವರ ಪರಮೇಶ್ವರನೇ, ಈ ಜಗದಲ್ಲಿರುವ ಜಗದ್ರಕ್ಷಕನೇ, ನಮ್ಮೆಲ್ಲರನ್ನು ಆಟ ಆಡಿಸುವ ಪರಮಾತ್ಮ ನೀನಾದ್ರೆ ನಿನ್ನ ಕೈಯಲ್ಲಿರುವ ಗೊಂಬೆಗಳು ನಾವು. ಈ ಜಗತ್ತಿನಲ್ಲಿ ದುಷ್ಟರನ್ನು ಬಿಟ್ಟೆ, ದುರಾತ್ಮರನ್ನು ಬಿಟ್ಟೆ. ಯಾಕಪ್ಪ ಈ ದುಷ್ಟ ದುರಾತ್ಮರ ಮಧ್ಯೆ ಧರ್ಮವಂತ ಮಾನವರನ್ನು ಬಿಟ್ಟೆ? ಆದಷ್ಟು ಬೇಗ ನೀತಿವಂತ ಧರ್ಮವಂತ ಮನುಷ್ಯರನ್ನ ನಿನ್ನ ಹತ್ತಿರ ಕರೆದುಕೊಂಡು ಬಿಡಪ್ಪ, ಕರೆದುಕೊಂಡು ಬಿಡು. ಎದ್ದೇಳು ಭಕ್ತಳೆ, ಎದ್ದೇಳು. ನಿನ್ನ ಭಕ್ತಿಗೆ ಒಲೆದು ನಿನ್ನ ಒಡೆಯ ಈಶ್ವರ ಪರಮೇಶ್ವರ ಬಂದಿದ್ದಾನೆ. ಯಾರು ನೀವು? ಯಾರು ನೀವು? ನಾನ್ ಯಾರೆಂದು ಹೆದರದಿರು ಹೆಣ್ಣೆ. ನೋಡಲು ಬಂದೆ ನಿನ್ನ ಕೆಂಪಾದ ಕೆನ್ನೆ. ಆ ನಿನ್ನ ಕೆಂಪಾದ ಕೆನ್ನೆಗೆ ಮುತ್ತಿಕಲು ಬಂದಿರುವನು ಈ ಸೂರ ಪ್ರಣಾಯಕನು. ನಾಯಕರೇ, ಇದೇನಿದು ಕೆಟ್ಟ ಶಬ್ದ? ಇದು ಈಶ್ವರನ ದೇವಸ್ಥಾನ.
ಈ ದೇವಸ್ಥಾನದಲ್ಲಿ ಈ ರೀತಿ ಹೊಲಸು ಮಾತಾಡೋದು ಸರಿಯಲ್ಲ. ದೇವಸ್ಥಾನ ಪರಮೇಶ್ವರನ ದೇವಸ್ಥಾನ. ಏ ಸಾವಿತ್ರಿ, ಈ ನಿನ್ನ ಈಶ್ವರ ಪರಮೇಶ್ವರನ ಆಟ ಗೊತ್ತಾ ನಿನಗೆ? ಪತಿವರ್ತೆಯಾಗಿ ಪಾರ್ವತಿ ಇದ್ದರು ಗಂಗೆ ಒಡನೆ ಕಳುವಿನಿಂದ ಸಂಪರ್ಕ ಇಟ್ಟುಕೊಳ್ಳಲಿಲ್ಲವೇ ಈ ನಿನ್ನ ಪರಮಾತ್ಮ? ಅಂದಾಗ ನಮ್ಮಂತ ನರಮಾನವರು ನಿನ್ನಂತ ಚಲವಿಯರ ಮೇಲೆ ಕಣ್ಣು ಹಾಕುವುದು ತಪ್ಪ? ನಾಯಿ, ನಾನು ಗಂಡುಳ್ಳ ಗರತಿ. ನನ್ನಂತ ಗರತಿ ಮೇಲೆ ಕಣ್ಣು ಹಾಕಿದ್ರೆ ಈ ನಿನ್ನ ಕಣ್ಣನ್ನು ಕಿತ್ತಿ ಬಿಡಬೇಕಾದೀತು. ಎಚ್ಚರ ಎಚ್ಚರ. ಏ ಸಾವಿತ್ರಿ, ನೀನು ಗಂಡುಳ್ಳ ಹೆಣ್ಣಂತ ಗೊತ್ತು. ಪತಿವರ್ತೆಯ ಪಟ್ಟದಲ್ಲಿ ಪ್ರಥಮ ಸ್ಥಾನ ಗಿಟ್ಟಿಸಿದ ಸಾಧ್ವಿ ಎನ್ನುವುದು ಗೊತ್ತು. ಆದರೆ ನಿನ್ನಂತ ಗಂಡುಳ ಗರತಿಯರನ್ನು ಅಣು ಅಣುವಾಗಿ ಬಿಚ್ಚಿ ಹೇಳುತ್ತೇನೆ, ಕೇಳು ಸ್ವಲ್ಪ. ಪ್ರಥಮ ರಾತ್ರಿಯೇ ಗಂಡನ ಮನೆಗೆ ಬರುವಾಗ ಮೊದಲು ಮಿಂಡನಿಗೆ ತನ್ನ ಮೈಯನ್ನು ಅರ್ಪಿಸಿ ನಂತರ ಗಂಡನಿಗೆ ಮೈ ಅರ್ಪಿಸುವ ನಿನ್ನಂತ ಹೆಣ್ಣು ಗಂಡೂಳ ಗರತಿಯ. ಬಾಯಿ ಮುಚ್ಚೋ ಅವಿವೇಕಿ, ನೀನು ಹೇಳುತ್ತಿರುವುದು ಆ ಗಂಡುಳ ಗರತಿರ ವಿಷಯವಲ್ಲ. ಗಂಡನಿಗೆ ಅರ್ಧ ಮಿಂಡನಿಗೆ ಅರ್ಧ ತನ್ನ ದೇಹವನ್ನು ಅರ್ಪಿಸುವ ಸೂಳೇರ ವಿಷಯ. ಅಂತ ಸೂಳೇರಿಗೆ ಈ ಗರತಿಯನ್ನು ಹೋಲಿಸಿ ಮಾತಾಡದೆ ಹೋಗು ಇಲ್ಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಸಾವಿತ್ರಿ. ನಿನ್ನ ತಮ್ಮ ಮೈಲಾರ ಕುದುರೆ ಸ್ಪರ್ಧೆಯಲ್ಲಿ ಮಾಡಿದ ಅವಮಾನಕ್ಕಾಗಿ ನಿನ್ನನ್ನು ಹೊತ್ತೊಯ್ದು ನಿನ್ನ ಶೈಲವನ್ನು ಹಾಳು ಮಾಡಿ ನನಗೆ ಆದ ಅವಮಾನದ ಪ್ರತೀಕಾರ ತೀರಿಸಿಕೊಳ್ಳಲಿಲ್ಲ. ನನ್ನ ಹೆಸರು ಸೂರ್ಯವಂಶದ ಕುಡಿ ಸೂರಪ್ಪ. ಸೂರಪ್ಪ ನಾಯಕನೇ ಅಲ್ಲ. ಬರಲೇ? ದೂರ ಸರಿದು ನಿಂತು ಮಾತಾಡೋ ದುರಾತ್ಮ. ನೋಡು, ಇಲ್ಲಿವರೆಗೂ ಈ ಊರ ಯಜಮಾನನ ತಮ್ಮ ಅಂತ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡ. ಇದೇ ರೀತಿ ಹಾರಾಡಿದ್ರೆ ನನ್ನ ತಮ್ಮ ಮೈಲಾರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಈ ನಿನ್ನ ಚರ್ಮವನ್ನು ಸುಲಿದು ನನ್ನ ಕಾಲಿಗೆ ಚಪ್ಪಲಿನ ಮಾಡ್ತಾನೆ. ಎಚ್ಚರ ಎಚ್ಚರ. ಏ ಸಾವಿತ್ರಿ, ಎಚ್ಚರ ತಪ್ಪಿ ಹುಚ್ಚನಾಗಿ ಬಂದಿರುವೆ. ನಿನ್ನ ಮೈ ಕಚ್ಚಿ ಹೋಗಬೇಕೆಂದು. ಯಾಕಂದರೆ ಇವತ್ತು ನಾನು ನಿನ್ನ ಮೈ ಸುಖವನ್ನು ಉಣ್ಣಲೇಬೇಕೆಂದು ಹಠ ತೊಟ್ಟು ಬಂದಿರುವ ಹಮ್ಮಿರ ನಿನ್ನ ತಮ್ಮ ನನ್ನನ್ನು ಕೊಲೆ ಮಾಡುತ್ತಾನ ಎನ್ನುವ ಭಯವಿಲ್ಲ. ನಿನ್ನೊಡನೆ ಮಲಗಿ ಮಜಾ ಮಾಡಬೇಕೆನ್ನುವ ಹಂಬಲವಿದೆ. ಬಾ ಬಾ ಸಾವಿತ್ರಿ, ಬಾ. ಆ ನಿನ್ನ ನರ ಸತ್ತ ಗಂಡನೊಡನೆ ಸಿಗಲಾರದ ಸುಖ ನಾನು ನಿನಗೆ ಕೊಡುತ್ತೇನೆ. ಬರಲೇ? ಬಾ. ಗಂಡ ಅಣ್ಣ ರೊಟ್ಟಿ ತಿಂದು ಗುಂಡು ಕಲ್ಲಿನಂತಿರುವ ನನ್ನ ಗಂಡ ನರಸತ್ತವನೇ. ನಿನಗೊಂದು ಮಾತು ಹೇಳ್ತೀನಿ, ಕೇಳು. ನಿನಗೇನಾದ್ರೂ ಆ ರೀತಿ ಅವಮಾನವಿದ್ರೆ ಪ್ರಥಮ ರಾತ್ರಿಯ ದಿನ ನಿನ್ನ ಹೆಂಡತಿಯನ್ನ ನನ್ನ ಗಂಡನ ಹತ್ರ ಕಳಿಸು. ಬೆಳಗ್ಗೆ ಎದ್ದು ಕೇಳು, ಆ ಸೋಮಶೇಖರ್ ಕೊಟ್ಟ ಸುಖ ಹೇಗಿತ್ತು ಅಂತ. ನನ್ನ ಗಂಡ ನರ ಸತ್ತವಣ ಅಥವಾ ನರ ಇದ್ದವಣ ಅಂತ.
ಬಾಯಿ ಹೊತ್ತು ಸೂಳೆ. ಈ ಜಮೀನ್ದಾರ ಸೂರ್ಯ ವಂಶದ ಸೂರಪ್ಪ ನಾಯಕನ ಹೆಂಡತಿಯನ್ನು ನಿನ್ನ ಗಂಡನ ಹತ್ತಿರ ಕಳಿಸಿಕೊಡೆಂದು ಬಗಳುವಿಯಾ ಸಚ್ಚಿನ ಬಿಡೋಡಿ ಹೆಣ್ಣೆ. ಇವತ್ತು ನಿನ್ನ ಸಲುವಾಗಿ ನನ್ನ ರುಂಡವೇ ಹಾರಲಿ, ಪ್ರಾಣವೇ ಹೋಗಲಿ. ಓಯ್, ಈ ನಿನ್ನ ಸೀರೆಯನ್ನು ಬಿಚ್ಚಿ ಗಲ್ಲವನ್ನು ಕಚ್ಚಿ ಈ ನಿನ್ನ ದೇಹದ ರುಚಿ ನಾನು ನೋಡ್ಲಿಲ್ಲ. ಬಾಯಿ ಮುಚ್ಚೋ ಕಾಮದ ಕತ್ತೆ. ನನ್ನ ಹೆಸರು ಸೂರ್ಯ ವಂಶದ ಕುಡಿ ಸೂರಪ್ಪ ನಾಯಕನೇ ಅಲ್ಲ. ಬಾರಲೇ ಸೂರಪ್ಪ, ಕೈ ಬಿಡಲೇ ನನ್ನ ಅತ್ತಿಗೆಯನ್ನು. ಏಯ್, ಯಾರಲೇ ನೀನು? ಕಾಮದ ಮತ ಹೆಚ್ಚೋಗಿ ಹುಚ್ಚನಂತೆ ವರ್ತಿಸುತ್ತಿರುವ ನಿನ್ನಂತ ಯೋಗ್ಯ ನನ್ನ ಮಕ್ಕಳನ್ನು ಬಚ್ಚೆಯಿಂದ ಹೊಡೆಯಲು ಸಿದ್ಧವಾಗಿ ಬಂದಿರುವ ಸಿಡಿದಂತ ಶ್ರೀಕಾಂತ. ಸಿಡಿದಂತ ಶ್ರೀಕಾಂತ. ಲೇ ಶ್ರೀಕಾಂತ, ನೀನು ಸಿಡಿದತ್ತ ಹುಲಿಯಾದರೇನು, ಉರಿದತ್ತ ಹುಲಿಯಾದರೇನು? ಈ ಸೂರಪ್ಪ ನಾಯಕನ ಸವಾಸಕ್ಕೆ ಬಂದರೆ ಸಾವು ಸಮೀಪಿಸಿ ಯಮನ ಪಾದಕ್ಕೆ ಅತಿಥಿಯಾಗಬೇಡ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಲೇ ಸೂರಪ್ಪ ನಾಯಕ, ನಾಯಕನಾಗಿ ಮಾತನಾಡುವುದನ್ನು ಬಿಟ್ಟು ನಾಯಕನಂತೆ ಮಾತನಾಡಬೇಡ. 16 ಹಳ್ಳಿಯಲ್ಲಿ ನಿಮಗೆ ಬೆಲೆ ಇದೆ. ಆ ಬೆಲೆಯನ್ನು ಕಳೆದುಕೊಂಡು ನೆಲವಿಲ್ಲದ ನರಕ ಸೇರಿ ಸಾಯಬೇಡ. ನನ್ನ ಒಳ್ಳೆಯ ಮಾತಿನಿಂದ ನನ್ನ ಅತ್ತಿಗೆ ಹತ್ತಿರ ತಪ್ಪನ್ನು ಒಪ್ಪಿಕೊಂಡು ಅವಳ ಪಾದಕ್ಕೆ ಪ್ರದಕ್ಷಿಣೆ ಹಾಕಿ ಹೋಗು. ಪ್ರದಕ್ಷಿಣೆ? ಲೇ ಶ್ರೀಕಾಂತ್, ನಿನ್ನ ಅತ್ತಿಗೆಯ ಪಾದಕ್ಕೆ ಪ್ರದಕ್ಷಿಣೆ ಹಾಕುವುದಕ್ಕೆ ನಿನ್ನ ಅತ್ತಿಗೆಯ ಏನು ಇಟಗಿಯ ಭೀಮಮ್ಮನ ಅಥವಾ ಬಾದಾಮಿಯ ಬನ್ನ ಶಂಕರಿನ ಅಥವಾ ಬಂಸೋಗರದ ದುರ್ಗಮನ? ಏಯ್, ಈ ಬಣ್ಣದ ಹಕ್ಕಿ, ಈ ಬಣ್ಣದ ಹಕ್ಕಿಯನ್ನು ಕುಕ್ಕಿ ಕುಕ್ಕಿ ತಿನ್ನುವುದೇ ಈ ಸೂರ ಸರದಾರ ಸೂರಪ್ಪ ನಾಯಕನ ಹಠ. ಸುಮ್ಮನೆ ಹೊರಟು ಹೋಗೋ, ಇಲ್ಲ ನಿನ್ನ ಎದುರಿಗೆನೆ ನನ್ನ ಗಂಡಸ್ಥನ ತೋರಿಸಬೇಕಾಗುತ್ತದೆ. ಲೇ ಸೂರಪ್ಪ ನಾಯಕ, ಗಂಡಸ್ಥನ ತೋರಿಸದನೆಂದು ಗರುಡನಂತೆ ಹೋರಾಡಿದರೆ ಆ ನಿನ್ನ ಗಂಡಸ್ಥನದ ಗಂಡು ನರವನ್ನೇ ಕಟ್ಟು ಮಾಡಿ ಸಾಯುವರೆಗೂ ಷಂಡನಂತೆ ಮಾಡಬೇಕಾಗುತ್ತದೆ. ಎಚ್ಚರದಿಂದ ಹೊರಟು ಹೋಗು ಇಲ್ಲಿಂದ. ಗಂಡಸ್ಥನ? ಲೇ ಶ್ರೀಕಾಂತ್, ಕಣ್ಣಿಂದ ಕಿಡಿಗಳನ್ನೇ ಕಾರಿ ಇಡೀ ವಿಶ್ವವನ್ನೇ ಚೋಕೋಲಿಯಂತೆ ಜೀಕಿಸಿ ಭೂಮಂಡಲವನ್ನೇ ಭುಗಿಲೆದ್ದು ಹೋಗಿಸುವ ಈ ಸೂರಪ್ಪ ನಾಯಕನ ಗಂಡಸ್ಥನದ ಗಂಡು ನರವನ್ನು ಕಟ್ಟು ಮಾಡುತ್ತೇನೆಂದು ಸ್ವಚ್ಛನಿಂದ ಮಾತನಾಡಿದೆಯಾ ಕುನ್ನಿ? ಈಗಲೂ ನಿನ್ನ ಸೊಕ್ಕನ್ನು ಅಡಗಿಸಿ ಈ ನಿನ್ನ ಅತ್ತಿಗೆಯ ಬಟ್ಟೆಯನ್ನು ಬಿಚ್ಚಿಸಿ ಬೆತ್ತಲೆಯನ್ನಾಗಿ ನಿಲ್ಲಿಸಿ ಕಣ್ಣಿಟ್ಟು ನೋಡುವ ಈ ನಿನ್ನ ಅತ್ತಿಗೆಯ ಸೌಂದರ್ಯವನ್ನು.
ಸೂರಪ್ಪ ನಾಯಕ, ಹೆಣ್ಣಿನ ಸೌಂದರ್ಯಕ್ಕೆ ಆಸ ಬಿದ್ದು ನಾಶವಾಗಿ ಹೋಗಬೇಡ. ಹೇ ಶ್ರೀಕಾಂತನ ಕೈಯಲ್ಲಿ ನನ್ನತ್ತಿಗೆ ಗಂಡದಯ ಗರತಿ, ಆ ಗರತಿಯನ್ನು ಮುಟ್ಟಲು ಹೋದರೆ ನಿನ್ನ ಕೆಟ್ಟ ಕೈಗಳನ್ನು ಕತ್ತರಿಸಲು ಸಿದ್ಧವಾಗಿ ಬಂದಿರುವ ಏ ಸಿಡಿದತ್ತ ಶ್ರೀಕಾಂತ. ಸಿಡಿದತ್ತ ಶ್ರೀಕಾಂತ, ಲೇ ಹುಚ್ಚ, ನೀನಿನ್ನು ಈ ಸೂರಪ್ಪ ನಾಯಕನ ಮುಂದೆ ಬೆರಳು ಚೀಪುವ ಬಚ್ಚ. ಹೆಚ್ಚಿಗೆ ಮಾತನಾಡಿದರೆ ಈ ಭೂಮಿಯ ಮೇಲೆ ಬಿಚ್ಚಿ ಬೀಳುವುದು ನಿನ್ನ ಬಾಯಿಯಲ್ಲಿರುವ ಹಲ್ಲು. ಏಯ್, ಈ ನಾಯಕನೆಂದರೆ ಏನಂತ ತಿಳಿದುಕೊಂಡಿರುವೆಯೋ? ಬೆದರಿಸಿದರೆ ಬೆದರಿ ಹೋಗುವ ಬೆಪ್ಪ ಅಂತ ತಿಳಿದುಕೊಂಡಿರುವೆಯೋ? ನಾನು ಈಗಲೇ ಛಲ ತೊಟ್ಟು ನಿಂತು ನಿನ್ನನ್ನು ಹಾಕುವೆ ಸುಟ್ಟು, ಆಮೇಲೆ ಬಿಚ್ಚಿ ನೋಡುವೆ. ಈ ನಿನ್ನ ಅತ್ತಿಗೆಯ ಮೈ ಕಟ್ಟು. ಬೇಡಿ ನಾಯಕ್ರಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ನನ್ನ ಮೈದು ನನಗೆ ಏನು ಮಾಡಿಬಿಡಿ, ದಯವಿಟ್ಟು ಬಿಟ್ಟು ಬಿಡಿ. ಏನು ಮಾಡಬೇಡಿ, ಬಾ ಬಾ ಸುಂದರಿ ಸುಕುಮಾರಿ, ಈ ನಾಯಕನ ಮಾತಿಗೆ ಒಪ್ಪಿದರೆ ನೀನಾಗುವಿ ಒಳ್ಳೆಯ ನಾರಿ. ಇಲ್ಲ, ಈಗಲೇ ಹೋಗುವುದು ಈ ನಿನ್ನ ಮೈದು ನನ್ನ ಪ್ರಾಣ ಹಾರಿ. ಒಪ್ಪಿವೆಯೋ ಇಲ್ಲ? ಬೇಡಿ ನಾಯಕ್ರಿ, ದಯವಿಟ್ಟು ನನ್ನ ಮೈದುನನ್ನ ಜೀವಂತವಾಗಿ ಬಿಟ್ಬಿಡಿ. ನೋಡಿ, ನೀವು ಅದು ಯಾವುದೇ ವಿಷಯ ಹೇಳಿ, ನಿಮ್ಮ ಮಾತಿಗೆ ಸಂಪೂರ್ಣವಾಗಿ ನನ್ನ ಒಪ್ಪಿಗೆ ಇದೆ. ಹೌದಾ? ಹಾಗಾದ್ರೆ ಈ ನಿನ್ನ ಮೈದುನನನ್ನು 5 ನಿಮಿಷ ಇಲ್ಲೇ ನಿಲ್ಲಿಸಿ ನೀನು ನನ್ನೊಡನೆ ಆ ಮರದ ಪಕ್ಕಕ್ಕೆ ಬಾ. 5 ನಿಮಿಷದಲ್ಲಿ ನನ್ನ ಔಷಧಿಯನ್ನು ಈಡೇರಿಸಿಕೊಂಡು ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಆವಾಗ ನೀವು ಇಬ್ಬರು ಜೀವದಿಂದ ಹೋಗಿ ಮನೆ ಸೇರುವಿರಂತೆ. ಏ ಸೂರಪ್ಪ ನಾಯಕ, ನನ್ನತ್ತಿಗೆ ಗಂಡದಯ ಗರತಿ, ಆ ಗರತಿಯನ್ನು ಮುಟ್ಟಲು ಹೋದರೆ ನಿನ್ನ ಕೆಟ್ಟ ಕೈಗಳನ್ನು ಕತ್ತರಿಸಲು ಸಿದ್ಧವಾಗಿ ಬಂದಿರುವ ಈ ಸಿಡಿದತ್ತ ಶ್ರೀಕಾಂತ, ನನ್ನತ್ತಿಗೆಯನ್ನು ಸೂಳೆ ಅಂತ ತಿಳಿದುಕೊಂಡಿದ್ದೀಯಾ? ವೈಬಿಚಾರಿ ಅಂತ ತಿಳಿದುಕೊಂಡಿದ್ದೀಯಾ? ನನ್ನ ಮಾವ ಮೈಲಾರಿಗೇನಾದರೂ ಗೊತ್ತಾದರೆ ನಿನ್ನ ನಾಲಿಗೆಯನ್ನು ಸೀಳಿ ರಕ್ತ ಕುಡಿಯದ ಮಾತ್ರ ಬಿಡಲಾರ. ಆ ನನ್ನ ಮಾವ ಮೈಲಾರ ನಿನ್ನ ಮಾವ ಮೈಲಾರ? ಲೇ ಶ್ರೀಕಾಂತ್, ಆ ನಿನ್ನ ಮಾವ ಮೈಲಾರನಿಗೆ ಗಂಡದಯ ಗುಂಡಿಗೆ ಇದ್ದರೆ ನಿನ್ನ ಪ್ರಾಣ ಕಾಪಾಡಲಿ. ಕರೆಯಲೇ ಆ ನಿನ್ನ ಮಾವ ಮೈಲಾರನನ್ನು. ಕರಿ ಕರಿ ಎಂದು ಕರಿ ನಾಯಿ ತರ ಯಾಕೆ ಒತ್ತಡಾಡುತ್ತಿಲೆ? ಚಕ್ಕಾನನ ಮಗನೇ, ಮೊದಲು ಕೈಯಲ್ಲಿರುವ ಪಿಸ್ತೂಲನ್ನು ಕೈ ಬಿಟ್ಟು ತಿರುಗಿ ನೋಡು.
ಏಯ್ ಯಾರಲೆ ನೀನು? ಭಂಡಾರದ ಒಡೆಯ, ಅಮೋಘ ಸಿದ್ಧ ಭಂಡಾರದ ಒಡೆಯ, ಮಾಳಿಂಗರಾಯ ಭಂಡಾರದ ಒಡೆಯ, ವೀರಲಿಂಗರಾಯ ಭಂಡಾರದ ಒಡೆಯ, ಮೈಲಾರ ಲಿಂಗರಾಯ, ಆ ಮೈಲಾರ ಲಿಂಗರಾಯನ ಪರ ಪುತ್ರನೇ ಈ ಮೈಲಾರ. ಮೊದಲು ತಿರುಗಿ ನಿಂತು ಮಾತನಾಡಲೇ ಸುವರ್ಕ ಬಚ್ಚ ನನ್ನ ಮಗನೇ. ಮೈಲಾರು ಹೆಚ್ಚಿಗೆ ಮಾತನಾಡಿದರೆ ಹುಚ್ಚು ಹಿಡಿಸಿ ಬಿಡುವೆ ನಿನಗೆ. ನೀನು ಯಾವ ದೇವರವರ ಪುತ್ರನಾದರೇನು? ನಿನ್ನನ್ನು ಸುಟ್ಟು ಸುಡಗಾಡಿಗಟ್ಟುವುದೊಂದೇ ಈ ಸೂರ ಸರದಾರ ಸೂರಪ್ಪ ನಾಯಕನ ಕಾಯಕ. ಕರೆಯಲೇ ಆ ನಿನ್ನವರ ಕೊಡುವ ದೇವರನ್ನು. ಸೂರಪ್ಪ ನಾಯಕ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಗಂಡು ಮೆಟ್ಟಿದ ನಾಡು ಗೆಡಗೇರಿ ತಾಂಡದಲ್ಲಿ ಬೆಂಕಿಯ ಚಂಡಗಿ ಬೆಳೆದಿರುವ ಗಂಡದೆಯ ಗಂಡು ಕಣೋ ಈ ಮೈಲಾರ. ಈ ಮೈಲಾರನಿಗೆ ಮೈ ತುಂಬಿ ಬಂದರೆ ವೀರ ರೂಪ ತಾಳಿದರೆ ಸಾಕು. ನಿನ್ನ ಹೆಣ ಅಲ್ಲ, ನಿನ್ನ ಹೆಣ ಅಲ್ಲ ಮಗನೇ, ಬೂದಿ ಬೂದಿ ಸಹಿತ ಆ ನಿನ್ನಣ್ಣನಿಗೆ ಸಿಗಲಾರದು. ಬೂದಿ. ಹೇ ಮೈಲಾರ್, ಈ ಸೂರಪ್ಪ ನಾಯಕ ಹೇಡಿ ಅಂತೂ ತಿಳಿದುಕೊಳ್ಳಬೇಡ. ಕೈಯಲ್ಲಿ ಪಿಸ್ತೂಲ್ ಇರದಿದ್ದರೂ ಕೊಸ್ತೆಯನ್ನು ಹಿಡಿದು ನಿನ್ನನ್ನು ಬಗೆದು ಈ ನಿನ್ನ ಅಕ್ಕಳನ್ನು ಮುಟ್ಟಿ ತೀರಿಸಿಕೊಳ್ಳುವೆ ನನ್ನ ಸೈಡನ್ನು. ಹೇ ಸೂರಪ್ಪ ನಾಯಕ, ಇದು ಕನ್ನಡ ನಾಡು, ವೀರರ ಬೀಡು. ಹೆಣ್ಣನ್ನು ಮುಟ್ಟಲು ಹೋದ ಆ ಕಟ್ಲಿ ಮಟ್ಟಿ ಟೇಷನ್ ಮಾಸ್ಟರ್ ಗತಿ ಏನಾಯ್ತು ಗೊತ್ತಾ? ಕಳುವಿನಿಂದ ಕಾಮದಾಟ ಆಡುತ್ತಿರುವ ಆ ನಿತ್ಯಾನಂದನ ಸ್ಥಿತಿ ಏನಾಯ್ತು ಗೊತ್ತಾ? ಇದು ವೀರ ಸೂರ ಹುಟ್ಟಿದ ಹುಮ್ಮಸದ ನಾಡು. ಇಲ್ಲಿ ಇನ್ನೇನಾದರೂ ಯಾವ ವ್ಯವಹಾರ ಮಾಡಲು ಯತ್ನಿಸಿದರೆ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಪರಂಗಿಯರನ್ನು ಮೆಟ್ಟಿಸಿದಂತೆ ನಾನು ನಿನ್ನಂತ ಕಾಮದ ಕತ್ತೆಯನ್ನೆತ್ತೆಗೆ ಒದ್ದು ಪುಟಿದ ಹೊರ ಬರುತ್ತಿರುವ ನಿನ್ನ ಬಿಸಿ ರಕ್ತವನ್ನು ಕುಡಿಯಬೇಕಾಗುತ್ತದೆ. ಬಿಸಿ ರಕ್ತ. ಹೇ ಮೈಲಾರ್, ಈ ಸೂರಪ್ಪ ನಾಯಕನ ಬಿಸಿ ರಕ್ತವನ್ನು ಕುಡಿಯುತ್ತೇನೆಂದು ಕುಬೇರನಂತೆ ಕುಣಿದಾಡಬೇಡ. ನಾಳೆ ಬೆಳಗಾದರೆ ನಿನ್ನ ತಾಯಿಯ ಶೀಲಗೆಡಿಸಿ ನಿನ್ನ ಮನೆ ತುಂಬ ರಕ್ತದೋಕಳಿ ನಾನಾಡ್ಲಿಲ್ಲ. ವೀರ ಸೂರರ ಗಂಡ, ಸೂರ ಸರದಾರ ಸೂರಪ್ಪ ನಾಯಕನೇ ಅಲ್ಲ, ಬರುತ್ತೇನೆ. ದಿಸ್ ಈಸ್ ಮೈ ಚಾಲೆಂಜ್. ದಟ್ ಈಸ್ ಸೂರಪ್ಪ ನಾಯಕ. ಮೈಲಾರ ನಿಲ್ಲಪ್ಪ. ಕೈ ಬಿಡಕ್ಕ. ಈ ಮೈಲಾರನ ಎದುರು ಚಾಲೆಂಜ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರ ಹೊರಟಿರುವ ಆ ಬಡ್ಡಿಯ ಮಗ ಸೂರಪ್ಪ ನಾಯಕನ ದೇಹವನ್ನು ಕಡಿದು ಹಾಕಿ ಬರುತ್ತೇನೆ. ಬೇಡ ಮಾಮ, ಬಗಳುವ ನಾಯಿ ಕಚ್ಚುವುದಿಲ್ಲ ಎನ್ನುವುದು ನಿಮಗೆ ಗೊತ್ತಿಲ್ಲವೇ? ಅದು ಬಗಳಿದರೇನಾಯ್ತು, ಕಚ್ಚಿದಂತೆ ಆಗುವುದಿಲ್ಲ. ಹೌದು ಮೈಲಾರಿ, ಶ್ರೀಕಾಂತ್ ಹೇಳುವ ಮಾತು ನಿಜವಿದೆ. ಇದು ಕೆಟ್ಟವರ ಕಾಲ, ಅವರಿಂದ ನಾವು ಆದಷ್ಟು ದೂರವಾಗಿರ್ಬೇಕು. ನೋಡಪ್ಪ, ಮುಂದಿನ ವಿಷಯ ಮನೇಲಿ ಹೇಳ್ತೀನಿ, ಭಾರತ ಹೋಗೋಣ. ಹಾ ಬಾ ಶ್ರೀಕಾಂತ್, ಊಟ ಮಾಡುವಂತೆ. ನಡೆ
ಹಾಗಾದ್ರೆ ನಡೆಯಿರಿ, ಹೋಗೋಣ. ಅವ್ವ ಅವ್ವ ಬಾ ಮಗು ಮೈಲಾರ, ಯಾಕೋ ಬಾಳ ಅವಸರದಿಂದ ಕೂಗ್ತಾ ಇದೆಯಾ? ಮತ್ತೇನವ್ವ, ಇವತ್ತು ಟಗರಿನ ಕಾಳಗ ಅಲ್ಲವೇ? ಬಾಗಲಕೋಟೆ ಜಿಲ್ಲೆಯಲ್ಲಿ ನವನಗರದಲ್ಲಿ ಟಗರಿನ ಕಾಳಗ ಇದೆ. ಅದಕ್ಕೆ ಪ್ರಥಮ ಬಹುಮಾನವನ್ನು ಎಷ್ಟು ಇಟ್ಟಿದ್ದಾರೆ ಗೊತ್ತೇನವ್ವ? 1,00,001 ರೂಪಾಯಿ. ಏನು 1,00,01 ರೂಪಾಯ? ಅಷ್ಟೊಂದು ಬಹುಮಾನ ಇಟ್ಟಿದ್ದಾರಾ ಮೈಲಾರಿ? ಹೌದವ್ವ, ರಾಜ್ಯ ಮಟ್ಟದ ಓಪನ್ ಟಗರಲ್ಲಿ ಅದನ್ನು ಎತ್ತಬೇಕೆಂದು, ಅದರಲ್ಲಿದ್ದ ಪ್ರಥಮ ಬಹುಮಾನವನ್ನು ಎತ್ತಬೇಕೆಂದು ಈ ಊರ ಯಜಮಾನ ಏನು ಕಲಿಗೆ ಹೋಗಿ 4,70,000 ಕೊಟ್ಟು ಸೋಲಿಲ್ಲದ ಸರದಾರ ಟಗರು ತಂದಿದ್ದಾರಂತೆ. ಹೌದಾ ಮೈಲಾರ? ಹಾಗಾದ್ರೆ ನಮ್ಮ ಮೈಲಾರಿಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುವುದು ನನಗೆ ಸರಿಯಲ್ಲ ಅನಿಸುತ್ತದೆ. ಯಾಕವ್ವ? ಈ ಊರ ಯಜಮಾನ ಸೋಲಿಲ್ಲದ ಸರದಾರ ಟಗರು ತಂದಿದ್ದಾನೆ, ನಮ್ಮ ಮೈಲಾರಿಗೆ ಜಯವಾಗುವುದಿಲ್ಲ ಎಂದು ತಿಳಿದುಕೊಂಡಿದ್ದೀಯಾ ಅವ್ವ? 4,70,000 ಅಲ್ಲ, 8,80,000 ಕೊಟ್ಟು ತೆಗೆದುಕೊಂಡು ಬರಲಿ. ನಮ್ಮ ಮೈಲಾರಿಯ ಮನ ದಟ್ಟವಾದ ಹೊಡೆತಕ್ಕೆ ಆ ಯಜಮಾನನ ಟಗರಿನ ಹಣೆಯಲ್ಲಿ ರಕ್ತ ಸೋರಿ 4 ಹೊಡೆತಕ್ಕೆ ಮೈದಾನ ಬಿಟ್ಟು ಮನೆ ಸೇರಬೇಕವ್ವ ಅಂತ ಏಟು ಕೊಡುತ್ತವ್ವ ನಮ್ಮ ಮೈಲಾರಿ. ವಾ, ಗಂಡದೆ ಗಂಡು ಅಂದ್ರೆ ನೀನು, ಟಗರಿಗೆ ತಕ್ಕ ಟಗರು ಅಂದ್ರೆ ಆ ಎದುರಾಳಿ. ಒಟ್ಟಿನಲ್ಲಿ ನೀನು ಕೂಡ ತಂದೆಯಂತೆ ಹಠವಾದಿಯಪ್ಪ, ಹಠವಾದಿ. ತಂದೆ? ನನ್ನ ತಂದೆ ಹಠವಾದಿನ? ಅವ್ವ, ಎಲ್ಲಿದ್ದಾನವ್ವ ನನ್ನ ತಂದೆ? ಮೈಲಾರ, ನಿನ್ನ ತಂದೆ? ಹೇಳವ್ವ, ನನ್ನ ಜನ್ಮಕ್ಕೆ ಕಾರಣಭೂತನಾದ ನನ್ನ ತಂದೆ ಎಲ್ಲಿದ್ದಾನೆ ಎಂದು ಮೊನ್ನೆ ಇದೇ ಪ್ರಶ್ನೆಯನ್ನು ಕೇಳಿ ನನ್ನ ಬಾಯಿಯನ್ನು ಕಟ್ಟಿ ಹಾಕಿದನವ್ವ ಈ ಊರ ಯಜಮಾನ. ಇದುವರೆಗೂ ನೀನು ತಿನಿಸಿ ಉಣಿಸಿ ಬೆಳೆಸಿದ ಪ್ರೀತಿ ವಾತ್ಸಲ್ಯದಲ್ಲಿ ತಂದೆ ಯಾರೆನ್ನುವ ಕಲ್ಪನೆಯೂ ಕೂಡ ನನಗಿರಲಿಲ್ಲ. ಬೇಗನೆ ಹೇಳು ತಾಯಿ, ಎಲ್ಲಿದ್ದಾನೆ ನನ್ನಪ್ಪ? ಅಪ್ಪ ಎಲ್ಲಿದ್ದಾನಪ್ಪ ನಿಮ್ಮಪ್ಪ? ನಿಮ್ಮಪ್ಪನ ನೆಪ್ಪು ತಪ್ಪಿ 25 ವರ್ಷವಾಯ್ತಪ್ಪ, 25 ವರ್ಷವಾಯ್ತು. ಏನು ಏನು? ನನ್ನಪ್ಪನ ನೆಪ್ಪು ತಪ್ಪಿ 25 ವರ್ಷವಾಯಿತೆ? ಹೇಳವ್ವ, ನನ್ನ ತಂದೆ ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಕಾರಣವೇನು? ಶ್ರೀಮಂತ ಹೆಣ್ಣನ್ನು ಮದುವೆ ಮಾಡಿಕೊಂಡು ಹೊರ ದೇಶಕ್ಕೆ ಹೋದನ? ಇಲ್ಲ, ನಿನಗೆ ಮಾಡಬಾರದ ಅನ್ಯಾಯವನ್ನು ಮಾಡಿ ಈ ನಮ್ಮ ರಾಜ್ಯದಲ್ಲಿಯ ಮುಖ ತಪ್ಪಿಸಿಕೊಂಡು ತಿರುಗುತ್ತಿದ್ದಾನ? ಹೇಳವ್ವ, ನಿನಗೆ ಮಾಡಿದ ಮೋಸ ಎಲ್ಲೇ ಇದ್ದರೂ, ಆ ದುಷ್ಟ ಎಲ್ಲೇ ಇದ್ದರೂ ಸರಿ, ಅವನನ್ನು ಹುಡುಕಿ ತಂದು ನಿನಗೆ ಮಾಡಿದ ಮೋಸ ತಪ್ಪಾಯಿತೆಂದು ಅವನ ಹತ್ತಿರ ಕ್ಷಮೆ ಕೇಳುವಂತೆ ಮಾಡುತ್ತೇನೆ. ಇಲ್ಲ ಮೈಲಾರ, ಇಲ್ಲ. ಈ ನಿನ್ನ ತಾಯಿಗೆ ಮೋಸ ಮಾಡುವನಂತ ಕಟುಕ ನಿಮ್ಮ ತಂದೆ ಅಲ್ಲಪ್ಪ, ಅಲ್ಲ. ಸತಿಯೇ ಸರ್ವಸ್ವ ಎಂದು ನಂಬಿ ಧರ್ಮ ನಿಷ್ಠೆಯಿಂದ ಜೀವನ ಸಾಗಿಸುವಾಗ ಭಯಂಕರವಾದ ಒಂದು ಬರಸಿಡಿಲು ಪಡೆದು ನಮ್ಮನ್ನ ಆಸ್ತಿಯನ್ನೆಲ್ಲ ನುಂಗಿ ನಿಮ್ಮ ತಂದೆಯನ್ನೇ ಪ್ರಾಣ ತೆಗೆದುಕೊಂಡು ಬಿಟ್ಟರಪ್ಪ, ಪಾಪಿಗಳು. ಅವ್ವ, ಏನು ಹೇಳುತ್ತಿರುವಿ ಅವ್ವ ನೀನು? ನನ್ನ ತಂದೆ ನಮ್ಮನ್ನು ಬಿಟ್ಟು ಕೈಲಾಸವಶವಾದರ? ಹೌದಪ್ಪ, ಹೌದು. ನಿಮ್ಮ ತಂದೆ ನಮ್ಮನ್ನು ಬಿಟ್ಟು
ಮರಳಿ ಬಾರದ ಲೋಕಕ್ಕೆ ಹೋಗಿ ಬಿಟ್ಟಾರೆ ಮೈಲಾರಿ. ನಿಲ್ಲಿಸಂಬ ನಿನ್ನ ಕಣ್ಣೀರಿನ ನಾಟಕವನ್ನು. ಇದ್ದ ವಿಷಯ ಇದ್ದ ಹಾಗೆ ಹೇಳಿದರೆ ನಿನ್ನ ಮಗನಿಂದ ನಿನಗೆ ಏನಾದರೂ ಅನಾಹುತ ಆಗಬಹುದೆಂದು ನನಗೆ ಸುಳ್ಳು ಹೇಳುತ್ತಿರುವಿಯಾ? ನೋಡಮ್ಮ, ಇದು ಭಾರತ. ಈ ಭಾರತದ ಸಂಪ್ರದಾಯದ ಪ್ರಕಾರ ಗಂಡ ಸತ್ತ ಮರುಕ್ಷಣವೇ ಮುತ್ತೈದೆಯಾಗಿ ಕಂಗೊಳಿಸುತ್ತಿರುವ ನೀನು ನಿನ್ನ ಹಣೆಯಲ್ಲಿರುವ ಕುಂಕುಮ, ಕೊರಳಲ್ಲಿರುವ ಈ ನಿನ್ನ ತಾಳಿ, ಮೂಗಿನಲ್ಲಿರುವ ಈ ನಿನ್ನ ಮೂಗುತಿ, ಕೈಯಲ್ಲಿರುವ ಈ ನಿನ್ನ ಹಸಿರು ಬಳೆ, ಕಾಲಲ್ಲಿರುವ ಈ ನಿನ್ನ ಕಾಲುಂಗುರ ತೆಗೆಯುತ್ತಾರೆ. ಆದರೆ ನೀನು ಇವು ಯಾವುದನ್ನು ತೆಗೆಯದೆ ಮುತ್ತೈದೆಯಂತೆ ಈ ಸಮಾಜದಲ್ಲಿ ತಲೆ ಎತ್ತಿ ತಿರುಗುತ್ತಿದೆಯಲ್ಲ, ಯಾಕೆ? ಹಣ ಗಳಿಸುವುದಕ್ಕಾಗಿಯೋ ಇಲ್ಲ ಮೈ ಮಾರಿಕೊಂಡು ಬಾಳುವುದಕ್ಕಾಗಿಯೋ? ಹೊಡೆ ನಿನಗೆ ತೃಪ್ತಿಯಾಗು. ಹೊಡೆ, ಯಾಕೆಂದರೆ ಮೈಲಾರನ ತಾಯಿ ಗಂಡ ಸತ್ತರು ಮುತ್ತೈದೆಯಂತೆ ತಿರುಗುವ ಈ ಸಮಾಜ ಕೇಕೆ ಹಾಕಿ ನಗುವವರೆಗೂ ಹೊಡೆಯಮ್ಮ. ತಂದೆ ಸತ್ತು 25 ವರ್ಷವಾದ ನೀನು ಇನ್ನು ಮುತ್ತೈದೆಯಾಗಿ ಹಾಕಿದೆಯಮ್ಮ. ಮಗ ಊರಲ್ಲಿ ಹೊರಟರೆ ಸಾಕವ್ವ. ತಲೆ ಎತ್ತಿ ಹೊರಟ ಹೆಣ್ಣು ಮಕ್ಕಳು ತಲೆ ತಗ್ಗಿಸಿಕೊಂಡು ಮೈಲಾರ ಬಂದನೆಂದು ತಲೆ ತಗ್ಗಿಸಿ ಹೋಗುತ್ತಾರೆ. ಹೀಗಿರುವಾಗ ಈ ಸಮಾಜ ನನಗೆ ಕೊಡುವ ಗೌರವ, ಮಾನ, ಅಭಿಮಾನವನ್ನು ಕಳೆಯಬೇಕೆಂದು ಮಾಡಿದೆಯೇನಮ್ಮ? ಹೇಳುವ ಹೇಳು. ಇಲ್ಲ ಮೈಲಾರ, ಇಲ್ಲ. ನಾನು ನಿನಗಿದ್ದ ಮಾನ ಅಭಿಮಾನವನ್ನು ಕಳೆಯಬೇಕೆಂದು ನಾನು ಈ ರೀತಿ ಮಾಡಿಲ್ಲ. ಯಾಕೆಂದ್ರೆ ಸೇಡಿಗಾಗಿ, ಅದೇ ಸೇಡಿಗಾಗಿ, ಆ ಸೇಡಿನ ಪ್ರತೀಕಾರವನ್ನು ತೀರಿಸಬೇಕೆಂದು ಈ ಸಮಾಜದಲ್ಲಿ ನನಗೆ 101 ಶಬ್ದಗಳನ್ನು ಸಹಿಸಿಕೊಂಡು 25 ವರ್ಷ ಕಾಲ ಕಳೆಯಬೇಕಾಯ್ತಪ್ಪ ಮಗ. 25 ವರ್ಷ ಕಾಲ ಸೇಡ ಅಮ್ಮ, ಯಾವ ಸೇಡು? ಯಾರ ಮೇಲೆ ಸೇಡು? ಯಾವ ಕಾರಣಕ್ಕಾಗಿ ಸೇಡು? ಹೇಳಮ್ಮ, ಹೇಳು. ನೀನು ಮುತ್ತೈದೆಯಾಗಿದ್ದು ಸೇಡಿಗಾಗಿಯೇ? ಹೌದು ಮೈಲಾರ, ಹೌದು. ನಾನು ಮುತ್ತೈದೆಯಾಗಿ ಇದ್ದಿದ್ದು ಸೇಡಿಗಾಗಿ. ನೋಡು, ಇವತ್ತು ನಿನ್ನ ಮುಂದೆ ಒಂದು ವಿಷಯವನ್ನು ಹೇಳ್ತೀನಿ, ಕೇಳು. ನಿನ್ನ ತಂದೆ ಒಬ್ಬ ಧೈರ್ಯಶಾಲಿ. ಕೆಟ್ಟವರನ್ನು ಕಂಡರೆ ಕೆಂಡವನ್ನೇ ಕಾರುವ ಕ್ರೋಧಾಗ್ನಿ. ಅಂತ ನಿಷ್ಠೆಯುಳ್ಳವರಿಗೆ ಕಷ್ಟವನ್ನು ಕೊಟ್ಟು ನಿಮ್ಮ ತಂದೆಯ ಪ್ರಾಣವನ್ನು ಕಿತ್ತುಕೊಂಡು ಬಿಟ್ಟರು ಆ ಪಾಪಿಗಳು. ಏನು ಹೇಳುತ್ತಿದೆಯಮ್ಮ ನೀನು? ಧರ್ಮನಿಷ್ಠನಾದ ನನ್ನ ತಂದೆಯನ್ನು ಕೊಲೆ ಮಾಡಿದಾರ?
ಯಾರಮ್ಮ ಅವನು? ಎಲ್ಲಿದ್ದಾನೆ? ನಮ್ಮ ತಾಲೂಕಿನಲ್ಲಿದ್ದಾನೋ ಇಲ್ಲ ನಮ್ಮ ಜಿಲ್ಲೆಯಲ್ಲಿದ್ದಾನ ಅಥವಾ ನಮ್ಮ ರಾಜ್ಯ ಬಿಟ್ಟು ಪರ ರಾಜ್ಯಕ್ಕೆ ಪಾರ್ಸಲಾಗಿದ್ದಾನೋ? ಹೇಳಮ್ಮ, ಅವನು ನಮ್ಮ ದೇಶದ ಯಾವ ಮೂಲೆಯಲ್ಲಿದ್ದರೂ ಸರಿ, ಅವನನ್ನು ಹಿಡಿದು ತಂದು ನಿನಗೆ ಮಾಡಿದ ಮೋಸ ಸೇಡಿಗಾಗಿ ಯಾವ ಹಿಂಸೆಯನ್ನು ಕೊಡುವುದಕ್ಕೆ ಸಿದ್ಧನವೋ ನಿನ್ನ ಮಗ ಮೈಲಾರ. ನನಗೆಲ್ಲ ಗೊತ್ತು ಮಗ, ಗೊತ್ತು. ನನ್ನ ಮಗ ಮೈಲಾರ ಸೇಡು ಸಾಧಿಸುವ ಸರ್ದಾರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ಮಾತು ಹೇಳ್ತೀನಿ, ನಿನ್ನ ತಂದೆ ಮಾತಿನಂತೆ ಮಾರ್ಚ್ 3ರಂದು ಬೆಳಿಗ್ಗೆ 5 ಗಂಟೆಗೆ ಆ ಪಾಪಿ ಎಲ್ಲೇ ಇದ್ದರೂ ಹಿಡಿದು ತಂದು ಅವನನ್ನು ಕೊಲೆ ಮಾಡಿ ಅವನ ರಕ್ತ ತಂದು ನಿನ್ನ ತಂದೆ ಭಾವಚಿತ್ರಕ್ಕೆ ನೈವೇದ್ಯ ನೀಡಬೇಕು. ಆವಾಗ ನನ್ನ ಗಂಡನಿಗೆ ಕೊಟ್ಟ ಮಾತು ನಾನು ಪಾಲಿಸಿ ನನ್ನ ಮುತ್ತೈದೆ ಸ್ಥಾನವನ್ನು ಕಳೆದು ಆವಾಗ ನಾನು ವಿಧವೆಯಾಗುತ್ತೇನೆ ಮಗ, ನಾನು ಅಮ್ಮ, ಇಂಥ ಸಣ್ಣ ವಿಷಯಕ್ಕೆ ಎಷ್ಟು ವರ್ಷಗಳ ಕಾಲ ಯಾಕೆ ಕಳೆಯಬೇಕು? ಅವನ ಹೆಸರು ನನಗೆ ಸ್ವಲ್ಪ ಹೇಳಿಬಿಟ್ಟಿದ್ದರೆ ಅವನು PMನೇ ಆಗಿರಲಿ, PAನೇ ಇರಲಿ, MLನೇ ಆಗಿರಲಿ, ತಂದೆಯನ್ನು ಕೊಂದು ನಿನಗೆ ಕಷ್ಟ ಕೊಟ್ಟ ಆ ನಾಡಿನ ಮಗ ಎಲ್ಲೇ ಇದ್ದರೂ ಸರಿ, ಅವನನ್ನು ಹಿಡಿದು ತಂದು ನಿನ್ನ ಪಾದದ ಮೇಲೆ ಕೆಡವಿ ಹರಕೆಯ ಕೋಣನಂತೆ ಕತ್ತರಿಸಿ ಹಾಕಿ ಬಿಡುತ್ತೇನವ ಆ ಹಾದರಕ್ಕೆ ಹುಟ್ಟಿದ ಕೆಟ್ಟನ ಮಗನನ್ನು. ಮೈಲಾರ, ಅವನನ್ನು ಕತ್ತರಿಸಿ ಹಾಕುವ ಇನ್ನೂ ಕೆಲವೇ ದಿನ ಇದೆ ನೋಡು. ನೀನೀಗ ಸಮಾಧಾನದಿಂದ ಟಗರಿನ ಕಾಳ್ಗಕ್ಕೆ ಹೋಗು. ನೀನು ಮರಳಿ ಬಂದ ನಂತರ ಆ ಕ್ರೋರಿ ಯಾರು ಅಂತ ನಾನೇ ನಿನಗೆ ಹೇಳ್ತೀನಿ. ಹೋಗು ಮೈಲಾರ, ಹೋಗು. ಅವ್ವ, ಗಂಡನಿಂದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವಾಗಿ ಮಾತನಾಡಿದ್ದಕ್ಕೆ ಈ ನಿನ್ನ ಮಗನನ್ನು ಮೊದಲು ಕ್ಷಮಿಸಮ್ಮ. ಅದು ಯಾವ ಬೇಟೆ ಎಂದು ಗುರುತಿಸಿ ಸಾವಿಗೆ ಸಿದ್ಧನಾಗುವಂತ ಹೇಳು. ಅವನಂತ ಅಟ್ಟಡವಿ ತಟ್ಟಿ ಕಾಡಿನಲ್ಲಿ ಅಡಗಿ ಕುಳಿತುಕೊಂಡರು ಸರಿ. ಈ ನಿನ್ನ ಮಗ ಮೈಲಾರ ದಿಟ್ಟವಾದ ಹೆಜ್ಜೆಯನ್ನಿಟ್ಟು ಬೆಟ್ಟಿ ಸೀಳಿ ಬರುವ ಕುಟ್ಟಿ ತಿನ್ನುವ ಕುಬೇರ ನಾನಾಗದಿದ್ದರೆ ಈ ಅಚ್ಚಳೆಯದ ಕನ್ನಡ ನಾಡಿನಲ್ಲಿ ಕೆಚ್ಚದೆಯ ವೀರನಾಗಿ ಹುಟ್ಟಿದ್ದಕ್ಕೂ ಏನು ಸಾರ್ಥಕ. ಬರುತ್ತೇನವ್ವ, ಮೈಲಾರಿಯನ್ನು ಕರೆದುಕೊಂಡು ಮರಳಿ ಬರುತ್ತೇನೆ. ಅವನ ಮರಣದ ಮೃದಂಗ ಬಾರಿಸಲು ಬರುತ್ತೇನವ್ವ. ಸ್ವಾಮಿ, ಸ್ವಾಮಿ, ಸೇಡಿಗೆ ಪ್ರತಿ ಸೇಡು ತೀರಿಸಲು ನಿಮ್ಮ ಮಗ ಒಂದೇ ಸವನೇ ಹಾತೊರೆಯುತ್ತಿದ್ದಾನೆ. ನೀವೇ ಹೇಳಿದಂತೆ ಆ ಪಾಪಿಯ ಕೊಲೆ ಮಾಡಲು ಇನ್ನೂ 7 ದಿನ ಇದೆ. ಆ 7 ದಿನದಲ್ಲಿ ಆ ವೀರಪ್ಪ ನಾಯಕ ಸೂರಪ್ಪ ನಾಯಕರನ್ನ ಹಿಡಿದು ತಂದು ಅವರನ್ನ ಸಂವರಿಸಿ ನಿಮಗೆ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ ನಾನು ಗರತಿಯೇ ಅಲ್ಲ.
ಹೆಣ್ಣೆ, ತಿರುಗಿ ನೋಡು ಈ ಕುಬೇರರನ್ನು. ಯಾರು? ನಾಯಕರೇ? ಯಾಕೆ ನಾಯಕರೇ, ಇಂದು ನಮ್ಮ ಮನೆ ಕಡೆಗೆ ನಿಮ್ಮ ಆಗಮನ? ಆಗಮನ ಗಾಯತ್ರಿ, ಈ ವೀರ ಸೂರರ ಆಗಮನದಿಂದ ಅನಾಹುತದ ಆತಂಕ ಕೂಡ ನಡೆಯುತ್ತದೆ ನಿನ್ನ ಮನೆಯಲ್ಲಿ. ಅಂದರೆ ನಿಮ್ಮ ಮಾತಿನ ಅರ್ಥ? ಗಾಯತ್ರಿ, ನಮ್ಮ ಮಾತಿನ ಅರ್ಥವನ್ನು ನೀನು ವ್ಯರ್ಥವಾಗಿ ತಿಳಿದುಕೊಂಡು ಅನಾವಶ್ಯಕವಾಗಿ ಮಾತನಾಡಿದರು. ಕರ್ತವ್ಯವನ್ನು ಹಾಗೆ ಬಿಟ್ಟು ಹೋದವರಲ್ಲ ಈ ನಾಯಕರು. ನೋಡಿ ನಾಯಕರೇ, ನೀವೇನ್ ಮಾತನಾಡ್ತೀರಂತ ನನಗೆ ಚೆನ್ನಾಗಿ ಒಂದು ಅರ್ಥವಾಗಲಾರದು. ನೋಡಿ, ನೀವೀಗ ಹೋಗಿ ನನ್ನ ಮಗ ಮೈಲಾರರಿದ್ದಾಗ ಬನ್ನಿ. ಮಗ ಮೈಲಾರ? ನಿನ್ನ ಮಗ ಮೈಲಾರ ಹೋಗಿದ್ದನ್ನೇ ಧಾವಿಸಿ ಆಗಮಿಸಿ ಬಂದಿದ್ದಾರೆ. ಏ ಹುಚ್ಚು ಹೆಣ್ಣೆ, ಗಂಡ ಸತ್ತರು ಗಂಡದೆಯ ಗರತಿಯಾಗಿ ಬಾಳಿದ ಈ ನಿನ್ನ ಗರತಿ ಸ್ಥಾನಕ್ಕೆ ಹೊರತಿ ಮಾಡಿ ನಿನ್ನ ಭರತಿಯಲ್ಲಿ ನೀರು ಕುಡಿದು ನಿನ್ನ ಜೀವಕ್ಕೆ ನಾಂದಿ ಹಾಡಬೇಕೆಂದು ಬಂದಿರುವರು ಈ ಪ್ರಚಂಡ ಪ್ರವೀಣರು. ನನ್ನ ಹೆಸರು ನಾಟಕ ರಂಗದ ನಾಯಕ ವೀರಾದಿ ವೀರ ವೀರಪ್ಪ ನಾಯಕನೇ ಅಲ್ಲ. ಭದ್ರ, ಏ ಭದ್ರ. ಹೇಳಿ ನಾಯಕರೇ, ಗಂಡನನ್ನೇ ಕಳೆದುಕೊಂಡು ಜೀವನವನ್ನೇ ವ್ಯರ್ಥ ಹಾಳು ಮಾಡಿಕೊಂಡುವ ಈ ನಡು ವಯಸ್ಸಿನ ನಟನೆಯ ನಾರಿಯನ್ನು ಎಳೆದುಕೊಂಡು ಒಯ್ಯಲೇ ಇಲ್ಲ, ನಿಂತ ಜಾಗದಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲೆಯಾಗಿ ನಿಲ್ಲಿಸಲೇ. ಅದ್ಯಾವುದು ಬೇಡ ಭದ್ರ, ನೀನು ಹೋಗಿ ಇವಳ ಮನೆಗೆ ಬೀಗ ಹಾಕು. ಇವಳು ಎಷ್ಟೇ ಕಿರಿಚಾಡಿದರೂ ಒಳಗಡೆ ಯಾರಿಗೂ ಪ್ರವೇಶ ಮಾಡದಿರು. 25 ವರ್ಷಗಳಿಂದ ಕಾಮದಾಹದಿಂದ ಬಳಲುತ್ತಿರುವ ಈ ನಾಯಿಗೆ ಕಾಮದ ತುತ್ತಂದಿಟ್ಟು ಚಿತ್ತ ಕೊಟ್ಟು ನೋಡುವೆ ಇವಳ ಬೆತ್ತಲೆಯ ದೇಹವನ್ನು. ಆಯ್ತು ನಾಯಕರೇ, ನೀವು ಬೇಗ ನಿಮ್ಮ ಕೆಲಸ ಮಾಡಿ. ಒಳಗೆ ಎಂತ ಬಲಶಾಲಿ ಬರಲು ಪ್ರಯತ್ನ ಪಟ್ಟರು ಅವರನ್ನು ಬುದ್ಧಿಕೊಳ್ಳುತ್ತೇನೆ. ಪಾಜಿಣಿ, ನನ್ನರಗಿಣಿ, 25 ವರ್ಷಗಳ ಕಾಲ ಸುಖ ಪಡೆಯದ ಈ ನಿನ್ನ ದೇಹಕ್ಕೆ ಈ ಅಣ್ಣ ತಮ್ಮಂದರು ಇಬ್ಬರು ಕೂಡಿ ಸುಖದ ಸುರಿಮಳೆಯನ್ನೇ ಸುರಿಸುತ್ತೇವೆ. ಒಳ್ಳೆಣ್ಣದ ಈ ನಲ್ಲರನ್ನು ಒಪ್ಪಿಕೊಂಡು ನಿನ್ನ ಆಸೆಯನ್ನು ಈಡೇರಿಸಿಕೊಂಡು ಬಾ. ಎಲ್ಲೋ ನಾಯಿ, ಮಾತನಾಡದೆ ಹೊಲಸು ಮಾತನ್ನು. ನೀವು ಗಂಡಸೇ ಆಗಿದ್ರೆ ನನ್ನ ಮಗ ಮೈಲಾರನಿದ್ದಾಗ ಬರಬೇಕಾಗಿತ್ತು. ಇಷ್ಟೊತ್ತಿಗೆ ನಿಮ್ಮ ಬಾಯಿಗೆ ಒದ್ದು ಬುದ್ಧಿ ಕಲಿಸುತ್ತಿದ್ದ ನನ್ನ ಮಗ ಧೀರ ಮೈಲಾರ. ಲೇ ಹುಚ್ಚು ಪ್ಯಾರಿ, ಸಾಯಬೇಡ ರಕ್ತಕಾರಿ. ಇದು ನಿಮ್ಮಂಥವರಿಗಾಗಿ ಬೆಳೆದು ನಿಂತ ಮನುಗಂಡ ಹೋರಿ. ನೀನು ಹೋಗುವನೆಂದರೆ ಜಾರಿ, ಕಟ್ಟಲು ಸಿದ್ಧವಾಗಿ ಬಂದಿರುವರು ನಿನ್ನ ಗೋರಿ. ಅದಕ್ಕೆ ನಮಗೆ ಸರಘೋಸಿ, ಈ ಸಮಾಜದಲ್ಲಿ ನೀನಾಗೂ ಒಳ್ಳೆಯ ನಾರಿ. ಬಾರಲೇ ಬಾ. ಹೊಲಸು ಪೇತುವೆ, ನಿನ್ನಕ್ಕನ ವಯಸ್ಸಿನಲ್ಲಿರುವ ನನ್ನನ್ನು
ಚಕ್ಕಂದವಾಡುವುದಕ್ಕೆ ಕರೆಯುತ್ತಿದ್ದೀಯಲ್ಲ, ನಾಚಿಕೆ ಆಗುದಿಲ್ವೇ ನಿನ್ನ ಜನ್ಮಕ್ಕೆ? ಅಕ್ಕನ ವಯಸ್ಸು ಲೇ ಗಾಯತ್ರಿ, ಅಕ್ಕನ ವಯಸ್ಸಾದರೇನು, ಬೆಕ್ಕಿನ ವಯಸ್ಸಾದರೇನು? ಪಕ್ಕ ಮಾವಿನ ಹಣ್ಣಿನಂತೆ ಇರುವ ನಿನ್ನನ್ನು ಕುಕ್ಕಿ ಕುಕ್ಕಿ ತಿನ್ನುವ ಚುಕ್ಕಾಣಿಗಳು ನಾವು. ಮಾರಲೇ ಬಾ. ಯಾಕೆ ನಿನಗೆ ಗೊತ್ತಿಲ್ಲವೇ ಕಾಮಕ್ಕೆ ಕಣ್ಣಿಲ್ಲ ಎಂದು? ಎಲ್ಲೋ ನಾಯಕ, ಕಾಮಕ್ಕೆ ಕಣ್ಣಿಲ್ಲ ಅಂತ ನಿನಗೆ ಜನ್ಮ ಕೊಟ್ಟ ತಾಯಿಯೊಡನೆ ಮಲಗಲಿಕ್ಕೆ ಆಗುತ್ತಾ? ನಿನ್ನ ಅಕ್ಕನೊಡನೆ ಮಜಾ ಮಾಡೋದಕ್ಕೆ ಆಗುತ್ತಾ? ನೋಡು, ಅನ್ನ ಬಿಟ್ಟು ಹೇಸಿಗೆ ತಿನ್ನುವ ನಿನ್ನಂತ ಕತ್ತಿಗೇನೆ ಗೊತ್ತಾ ಹೆಣ್ಣಿನ ಗೌರವ ಏನಂತ? ನಿಮ್ಮಂತವರನ್ನು ಚಪ್ಪಲಿಯಿಂದ ಪಡೆಯಬೇಕು. ಲೇ ಗಾಯತ್ರಿ, ದುರಹಂಕಾರದಿಂದ ಮಾತನಾಡುತ್ತಿರುವ ದುಗ್ಗಾಣಿ ಹೆಣ್ಣೆ, ವೀರರ ಗಂಡ ಸೂರರ ಮಿಂಡ, ನಿಮ್ಮಂತ ಬಣ್ಣದ ಹೆಣ್ಣುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಈ ರಸಿಕ ಮನ್ಮಥರಿಗೆ ಚಪ್ಪಲಿಯಿಂದ ಹೊಡೆಯಬೇಕು. ಈಗ ಈ ಸೂರ ನಿನ್ನ ಜೀವವೇ ನಾಶವಾಗಿ ಹೋಗುವಂತೆ ಹೊಡೆಯುತ್ತಾನೆ. ಸಹಿಸಿಕೋ ನನ್ನ ಕಾಮದ ಏಟನ್ನು. ಸೂರಪ್ಪ ನಾಯಕ, ಕೈ ಬಿಡು ನನ್ನನ್ನು. ನನ್ನ ಮಗ ಮೈಲಾರ ಇರ್ಲಾರ್ದ ಸಮಯದಲ್ಲಿ ಬಂದು ನನ್ನ ಮೇಲೆ ಬಲಾತ್ಕಾರ ಮಾಡಲು ನೋಡುತ್ತಿದ್ದೀರಲ್ಲ, ನೀವು ಮನುಷ್ಯರಲ್ಲ, ರಾಕ್ಷಸರು. ಏಯ್, ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ. ನೀವು ನಿಜವಾಗಿ ಗಂಡಸೇ ಆಗಿದ್ರೆ, ಸಮಯ ರಕ್ತ ನಿಮ್ಮಲ್ಲಿ ಹರಿಯುತ್ತಿದ್ದರೆ, ಗಂಡುಗಲಿ ಪುಂಡ ಪ್ರಚಂಡ ಹುಲಿ ವೀರ ಮೈಲಾರಿ ಬಂದಾಗ ತೋರಿಸ್ಬೇಕಿತ್ತು ಈ ನಿಮ್ಮ ದೌರ್ಜನ್ಯವನ್ನು. ವೀರ ಮೈಲಾರ, ಮಗನ ಪೌರಾಶವನ್ನು ತಲೆ ಎತ್ತಿ ಹೇಳಬೇಡ ಈ ನಾಯಕನ ಮುಂದೆ. ಈ ವೀರಾದು ವೀರ ರೂಪ ತಾಳಿದರೆ ಸಾಕು. ಕ್ಷಣಾರ್ಥದಲ್ಲಿ ನಿನ್ನ ಬಟ್ಟೆಯನ್ನು ಬಿಚ್ಚಿ ನಿನ್ನ ವೀರವನ್ನು ಗೆಡಿಸಿ ನಿನ್ನನ್ನು ಕೊಲೆ ಮಾಡಬಲ್ಲೆ. ತಾಕತ್ತಿದ್ದರೆ ಕರೆಯಲೇ ನಿನ್ನ ಮಗ ಮೈಲಾರನನ್ನು. ಬೇಡ ನಾಯಕ, ಬೇಡ. ಕರಿ ಎಂದು ಹಾಂಕರಿಸಿ ಹೇಳಬೇಡ. ನಾನು ಒಂದೇ ಒಂದು ಸಾರಿ ಮಗು ಮೈಲಾರನೆಂದರೆ ಸಾಕು, ಇಡೀ ಕರ್ನಾಟಕದ ಭೂಪಟದಲ್ಲಿ ಎಲ್ಲೇ ಇದ್ರೂ ಸರಿ, ಹಕ್ಕಿಯಂತೆ ಹಾರಿ ಬಂದು ನಿನ್ನ ಪ್ರಾಣವನ್ನು ತಿನ್ನುತ್ತಾನೆ. ಎಚ್ಚರ, ಸುಮ್ಮನೆ ಹೊರಟೋಗಿಲಿಂದ. ಲೇ ಗಾಯತ್ರಿ, ನಿನ್ನ ಮಗ ಹಕ್ಕಿಯಂತೆ ಹಾರುವುದಕ್ಕೆ ನಿನ್ನ ಮಗ ಏನು ಆಕಾಶದಲ್ಲಿ ಹಾರಾಡುವ ಫ್ಲೈಟ? ಮಗ ಅಂತ ಮಗನ ಪೌರುಷವನ್ನು ಸಾರಿ ಹೇಳುತ್ತಿದ್ದೀಯಲ್ಲ. ಕರೆಯಲೇ ಆ ನಿನ್ನ ಮಗ ಮೈಲಾರನನ್ನು. ಅಣ್ಣ, ಹಿಡಿದಿಕೋ ಇವಳ ಕೈಯನ್ನು. ಒಂದೇ ಕಪ್ಪಿನಲ್ಲಿ ಬೈಟು ಮಾಡಿ ಕುಡಿದಂತೆ ಇವತ್ತು ನಾವಿಬ್ಬರು ಇವಳ ಶೀಲವನ್ನು ಬೈಟು ಮಾಡಿ ತಿನ್ನೋಣ. ಹೇಸಿ ವಂಶದ ನಾಯಿಗಳ, ಒಳ್ಳೆ ಮಾತಿನಿಂದ ನನ್ನ ಕೈ ಬಿಟ್ಟು ಹೋದ್ರೆ ಸರಿ. ಇಲ್ಲವಾದ್ರೆ ಒಂದು ವೇಳೆ ವಿಷಯ ನನ್ನ ಗಂಡನನ್ನು ಕೊಂದವರು ನೀವೇ ಅಂತ ನನ್ನ ಮಗ ಮೈಲಾರ್ಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ
ಕ್ಷಣದಲ್ಲೇ ಬಂದು ನಿಮ್ಮಿಬ್ಬರ ಮೈ ಚರ್ಮ ಸುಲಿದು ಈ ನನ್ನ ಕಾಲಿಗೆ ಚಪ್ಪಲಿ ಮಾಡಿಸುತ್ತಾನೆ ನನ್ನ ಮಗ ಮೈಲಾರ. ಹೇಗಾಯ್ತೆ ಈ ವೀರ ಕೇಸರಿ, ಈ ವೀರಪ್ಪ ನಾಯಕನ ಮೈ ಚರ್ಮವನ್ನು ನಿನ್ನ ಚಪ್ಪಲಿಯನ್ನಾಗಿ ಮಾಡಿಸಿಕೊಳ್ಳುತ್ತಾನೆಂದು ಹೇಳಿದೀಯಾ ಮೈಮಾಲಿ ಹೆಣ್ಣೆ? ನಿನ್ನ ಶೀಲವನ್ನು ತಿಂದು ತೆಗೆಯಬೇಕೆಂದು ಸಿದ್ಧನಾಗಿ ಬಂದಿರುವ ಪುಂಡ ಪ್ರಚಂಡರು ನಾವು. ಬಾರಲೇ ಬಾ. ಬೇಡ ನಾಯಕರೇ ಬೇಡ, ನಾನು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ, ನನ್ನನ್ನು ಬಿಟ್ಟು ಬಿಡಿ. ಯಾಕೆಂದ್ರೆ ನಿಮಗೂ ಈ ಊರಲ್ಲಿ ಬೆಲೆ ಇದೆ. ಇಂಥ ಕೆಟ್ಟ ಕೆಲಸ ಮಾಡಿ ನಿಮಗಿದ್ದ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳಬೇಡ್ರಿ. ನಿಮ್ಮ ಕೈ ಮುಗಿದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಲೇ ಹುಚ್ಚು ಹೆಣ್ಣೆ, ಕೋಲು ಮುಟ್ಟಿ ಕನಿಕರ ತರಿಸಬೇಡ ಈ ನಾಯಕರಲ್ಲಿ. ನೀನೀಗ ಕೋಗೆ ಮುಂದೆ ಇಟ್ಟ ಮಾಂಸಜಿದ್ದ ಹಾಗೆ. ಆ ಮಾಂಸವನ್ನು ಹಾಗೆ ಬಿಟ್ಟರೆ ಕೋಗೆಯ ಹಸುವು ತೀರುವುದಿಲ್ಲ. ಬಟ್ ನಿನ್ನನ್ನು ಹಾಗೆ ಬಿಟ್ಟರೆ ಈ ಸೂರ ಸರ್ದಾರರ ಆಸೆ ಈಡೇರುವುದಿಲ್ಲ. ಸುಮ್ಮನೆ ಬಂದು ತಲಾ 5 ನಿಮಿಷ ನಿನ್ನ ದೇಹವನ್ನು ಅರ್ಪಿಸಿ ಸುಖದಿಂದ ಇರು. ಗಂಡನನ್ನು ಕಳೆದುಕೊಂಡ ಮುಂಡೆ ನೀನು. ನಿನ್ನಂತ ಮುಂಡೆಗೆ ಯಾಕೆ ಬೇಕು ಶೀಲದ ಮೇಲೆ ಹಂಬಲ? ತಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ನೀನು ಹೊತ್ತ ಛಲ ಎಂದಿಗೆ ಸೇರಿತು ಈ ಭೂತಾಯಿಯ ನೆಲ? ಬರಲೇ ಬಿಂಕದ ಹೆಣ್ಣೆ. ಏ ನಾಯಕ, ರಂಡೆ ಎಂದು ಆ ಬಂಡ ಮಾತನಾಡದಿರೋ. ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಅವರ ಆತ್ಮ ನನ್ನ ಆತ್ಮದೊಡನೆ ಸದಾ ಬೆಂಗಾವಲಾಗಿದೆ. ಏಯ್, ಏನಂದೆ ನೀನು? ನಾನು ನಿಮಗೆ ತಲಾ 5 ನಿಮಿಷ ನಿಮಗೆ ಸೆರಗು ಹಾಸಬೇಕಾ? ಲೋ ನೀಚ, ಒಂದೇ ಒಂದು ಮಾತು ಹೇಳುತ್ತೀನಿ ಕೇಳು. ನಾನು ಗಂಡ ಸತ್ತರು ಗರತಿಯಾಗಿ ಬಾಳುತ್ತೀನಿ ಸಮಾಜದಲ್ಲಿ ಹೊರತು ನಾನು ನಿಮಗೆ ಯಾವತ್ತಿಗೂ ಸೆರಗು ಹಾಸಲಾರೆ. ನಿಮ್ಮಂತ ಮಾನಗೆಟ್ಟವರಿಗೆ ಎಂದು ಸೆರಗು ಹಾಸುವುದಿಲ್ಲ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಇದು ಈ ಕನ್ನಡ ನಾಡಿಯರ ಪ್ರತಿಜ್ಞೆ. ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಕತ್ತರಿಸಿ ಚೆಲ್ಲುತ್ತೀನಿ ನಿಮ್ಮಿಬ್ಬರನ್ನು. ಮಗು ಮೈಲಾರ, ಮೈಲಾರ. ಅಣ್ಣ, ಬಂದ ಕೆಲಸ ಫಲಿಸಲಿಲ್ಲ. ನಮ್ಮ ಕೈಯಿಂದ ಜಾರಿ ಹೋಯಿತು ಮುತ್ತು. ಬಾರಣ್ಣ ಹೋಗೋಣ. ಆ ಸೋಮಶೇಖರನ ಹೆಂಡತಿ ಸಾವಿತ್ರಿಯ ಒಡನೆ ಮಜಾ ಮಾಡೋಣ. ಬಾರಣ್ಣ ಹೋಗೋಣ. ಆ ಸಾವಿತ್ರಿಯ ಮನಸ್ಸನ್ನು ಗೆದ್ದಿ ಅವಳನ್ನು ಸುಂಡು ಸವಿಯ ಸುಖ ಸವಿಯೋಣ.
ಶ್ರೀಕಾಂತ ಅಕ್ಕ ಶ್ರೀಕಾಂತ ಅಕ್ಕ. ಶ್ರೀಕಾಂತ ಅಕ್ಕ ಏನಾಯಿತಕ್ಕ ನಿನಗೆ? ಯಾಕೆ ಈ ರೀತಿ ಮಾಡಿಕೊಂಡೆ? ಯಾರಾದರೂ ನಿಮ್ಮನ್ನು ಈ ಕುಣಗೋಲಿನಿಂದ ಕೊಚ್ಚಿ ಹಾಕಿ ಹೋದರ? ಹೇಳಕ್ಕ ಹೇಳು. ಇಲ್ಲ ಶ್ರೀಕಾಂತ, ಇಲ್ಲ, ನನ್ನನ್ನು ಯಾರು ಕೊಚ್ಚಿ ಹಾಕಿ ಹೋಗಿಲ್ಲ. ಆದರೆ ಈ ಊರಲ್ಲಿರುವ ಆ ವೀರಪ್ಪ ನಾಯಕ, ಸೂರಪ್ಪ ನಾಯಕರು ಬಂದು ನನ್ನ ಮಗ ಮೈಲಾರ ಇಲ್ಲಾರ್ದ ಸಮಯದಲ್ಲಿ ಬಂದು ನನ್ನನ್ನು ಸೀಲ ಕೆಡಿಸುತ್ತಿದ್ದರು. ಅದಕ್ಕಾಗಿ ಮಾನಕ್ಕಿಂತ ಪ್ರಾಣ ದೊಡ್ಡದಲ್ಲ ಅಂತ ನಾನೇ ಈ ಕುಡುಗೋಲಿನಿಂದ ನನ್ನ ಕತ್ತನ್ನು ಕತ್ತರಿಸಿಕೊಂಡು ಬಿಟ್ಟೆ ಅಪ್ಪ, ಕತ್ತರಿಸಿಕೊಂಡು ಬಿಟ್ಟೆ. ಮಗ ಮೈಲಾರ. ಅಕ್ಕ ಬಾರಕ್ಕ, ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿ ಆ ವೀರಪ್ಪ ನಾಯಕ, ಸೂರಪ್ಪ ನಾಯಕರು ಒಂದು ಬುದ್ಧಿ ಕಲಿಸಿ ಯಮನ ಪಾದಕ್ಕೆ ಒಪ್ಪಸದಿದ್ದರೆ ನನ್ನ ಹೆಸರು ಶ್ರೀಕಾಂತನೇ ಅಲ್ಲ. ಬಾರಕ್ಕ, ಬೇಗ ಆಸ್ಪತ್ರೆಗೆ ಹೋಗೋಣ. ಬೇಡ ಶ್ರೀಕಾಂತ, ಬೇಡ. ನನ್ನನ್ನು ನೀನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೆ ನಾನು ಇನ್ನು ಬದುಕಿ ಉಳಿಯುವುದಿಲ್ಲಪ್ಪ, ಬದುಕಿ ಉಳಿಯುವುದಿಲ್ಲ. ಆದ್ರೆ ನನ್ನ ಮಗ ಮೈಲಾರಿಗೆ ನಿನ್ನ ತಂದೆ ತಾಯಿಯನ್ನು ಕೊಂದವರು ಬೇರೆ ಯಾರು ಅಲ್ಲ, ಆ ನಾಯಕರಂತ ಹೇಳು ಶ್ರೀಕಾಂತ, ನಾಯಕರಂತ ಹೇಳು. ಅವನ ಸ್ವಾಧೀನವಾಗಿದ್ದ ನಮ್ಮ ಆಸ್ತಿಯನ್ನು ನೀವು ಮರಳಿ ಪಡೆಯಬೇಕು ಶ್ರೀಕಾಂತ, ಮರಳಿ ಪಡೆಯಬೇಕು ನಮ್ಮ ಆಸ್ತಿಯನ್ನು. ಅಕ್ಕ ಆಯಿತಕ್ಕ, ಮೈಲಾರ ಟಗರಿನ ಕಾಳಗಕ್ಕೆ ಹೋಗಿ ಮರಳಿ ಬಂದ ತಕ್ಷಣ ಆ ವೀರಪ್ಪ ನಾಯಕ, ಸೂರಪ್ಪ ನಾಯಕರನ್ನು ಸೀಳಿ ಅವರ ರಕ್ತ ತಂದು ನಿಮ್ಮ ಸಮಾಧಿಗೆ ನೈವೇದ್ಯ ಹಿಡಿಯುತ್ತೇನೆ. ವೀರಪ್ಪ ನಾಯಕ, ಸೂರಪ್ಪ ನಾಯಕ. ಶ್ರೀಕಾಂತ, ನನ್ನ ಮಾತನ್ನು ಕೇಳು. ಆ ವೀರಪ್ಪ ನಾಯಕ ನಿನ್ನ ಮೇಲೆ ಈ ಕೇಸು ಹಾಕಿರಬಹುದು. ಬೇಡ, ನೀನಿಲ್ಲಿ ನಿಲ್ಲಬೇಡ, ದಯಮಾಡಿ ಇಲ್ಲಿಂದ ತಪ್ಪಿಸ್ಕೊ ಹೋಗು ಶ್ರೀಕಾಂತ, ಹೋಗು. ನನ್ನ ಬಿಟ್ಟು ಮೊದಲು ನೀನು ಹೋಗು. ಇಲ್ಲಕ್ಕ, ನಿನ್ನನ್ನು ಬಿಟ್ಟು ಹೋಗಲ್ಲ. ಇಲ್ಲ ಶ್ರೀಕಾಂತ, ನೀನು ಮೊದಲು ಹೋಗು. ಆ ಕೊಲೆ ಕೇಸು ನಿನ್ನ ಮೇಲೆ ಬರಬಹುದು. ಬೇಡ, ನನ್ನ ಮಾತು ಕೇಳು, ಹೋಗು. ನೀನು ಇಲ್ಲಿಂದ ಮೊದಲು ತಪ್ಪಿಸ್ಕೊ ಹೋಗು ಶ್ರೀಕಾಂತ, ಹೋಗು. ಸರ್, ಅಲ್ಲಿ ಓಡಾಡುತ್ತಿದ್ದಾನೆ ಆ ಕೊಲೆಗಾರತನನ್ನು, ಬನ್ನಿ ಹಿಡಿಯೋಣ. ಮರಳಿ ಬಾರದೂರಿಗೆ ನಿನ್ನ ಪಯಣ, ಮರಳಿ ಬಾರದೂರಿಗೆ